ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಆಯುಷ್ಮಾರ್ಟ್ ಕಂಪನಿಯ ಕಂಪ್ಲೀಟ್ ಪ್ಲಾನ್ ಪ್ರೆಸೆಂಟೇಶನ್ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಸೊ ಆಯುಷ್ಮಾರ್ಟ್ ಕಂಪನಿಯ ಬೈನರಿ ಪ್ಲಸ್ ರೀಪರ್ಚೇಸಿಂಗ್ ಅಂಡ್ ಎಷ್ಟು ಟೈಪ್ಸ್ ಇನ್ಕಮ್ ಕೊಡ್ತಾ ಇದೆ, ಸೊ ಹೊಸದಾಗಿ ಅಪ್ಡೇಟ್ ಮಾಡಿರುವಂತ ಕಂಪ್ಲೀಟ್ ಪ್ಲಾನ್ ನಾನು ಕೊಡೋದಕ್ಕೆ ಬಂದಿದ್ದೀನಿ. ವಿಲ್ ಗೋ ಒನ್ ಬೈ ಒನ್. ಸೊ ಐ ಆಮ್ ಗಿವಿಂಗ್ ಯು ದ ಪ್ರೆಸೆಂಟೇಶನ್, ಬಿಸ್ನೆಸ್ ಪ್ರೆಸೆಂಟೇಶನ್ ನೋಡೋಣ. ಎಸ್, ಆಯುಷ್ಮಾರ್ಟ್ ಕಂಪನಿ ಆಕ್ಚುಲಿ ನಮ್ಮ ಮೇಡ್ ಇನ್ ಇಂಡಿಯಾ ಅಂಡ್ ಮೇಡ್ ಫಾರ್ ಇಂಡಿಯಾ ಅಂತ ಹೇಳ್ತೀವಿ. ಭಾರತ ದೇಶದಿಂದ ಭಾರತಕ್ಕೋಸ್ಕರ ಮಾಡಿರುವಂತ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ನಮ್ಮ ಕಂಪನಿ ಉದ್ದೇಶ ಏನು ಅಂತಂದ್ರೆ, ಪ್ರತಿ ಭಾರತೀಯರ ಮನೆಯಲ್ಲೂ ಕೂಡ ಸೊ ಆಯುಷ್ಮಾರ್ಟ್ ಪ್ರಾಡಕ್ಟ್ ಇರಬೇಕು ಅನ್ನೋ ಕಂಪನಿ ಒಂದು ವಿಷನ್. ಸೊ ಕಂಪನಿಯ ಒಂದು ಬ್ಯಾಕ್ ಗ್ರೌಂಡ್ ಏನಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಮೇತಿ ಇ ರಿಟೇಲ್ಸ್ ಅನ್ನೋದು ಆಯುಷ್ಮಾರ್ಟ್ ಕಂಪನಿಯ ಮದರ್ ಕಂಪನಿ. ಸೊ ಅಮೇತಿ ಇ ರಿಟೇಲ್ಸ್ ಕಂಪನಿ ಅನ್ನೋದು 2012ರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಪ್ರಾರಂಭವಾಯಿತು. 2015ರಲ್ಲಿ ಅಮೇತಿ ಇ ರಿಟೇಲ್ಸ್ ಸ್ಥಾಪನೆಯಾಗಿ ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಪ್ರವೇಶ ಆಯಿತು. ಸೊ ಅದಾದ ನಂತರ ಆಗಸ್ಟ್ 15, 2019ರಲ್ಲಿ ಖಾಸಗಿ ಕಂಪನಿಯಾಗಿ ಸೊ ಆಯುಷ್ಮಾರ್ಟ್ ಕಂಪನಿ ಜನನ ಆಯಿತು. ಸೊ ದೇಶದಲ್ಲಿ ಸಾವಿರಾರು ಸಂತೋಷದ ಬಳಕೆದಾರರಿದ್ದಾರೆ ಆಲ್ರೆಡಿ. ಸೊ ನಮ್ಮ ಕಂಪನಿಯಲ್ಲಿ ಎಲ್ಲಾ ರೀತಿಯ ಪ್ರಾಡಕ್ಟ್ಸ್, ಆಯುರ್ವೇದಿಕ್, ಹರ್ಬಲ್, ವೆಲ್ನೆಸ್, FMCG, ಸ್ಕಿನ್ ಕೇರ್, ಹೇರ್ ಕೇರ್, ಸೊ ಪರ್ಸನಲ್ ಕೇರ್, ವುಮೆನ್ ಕೇರ್, ಎಲ್ಲಾ ರೀತಿಯ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಆಯುಷ್ಮಾರ್ಟ್ ಕಂಪನಿಯಲ್ಲಿ 300+ ಪ್ರಾಡಕ್ಟ್ಸ್ ಇದೆ. ಸೊ ಹತ್ತತ್ರ 1,000 ಜನ ಡಿಸ್ಟ್ರಿಬ್ಯೂಟರ್ಸ್ ಫ್ರಾಂಚೈಸಿನ ಇಟ್ಕೊಂಡಿದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಸೊ 1,000ದಿಂದ 1,500 ಜನ ಫ್ರಾಂಚೈಸೀಸ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಸೊ ಆಯುಷ್ಮಾರ್ಟ್ ಕಂಪನಿಯಲ್ಲಿ ಲಕ್ಷ ಗಟ್ಟಲೆ ಬಿಸ್ನೆಸ್ ಆಲ್ರೆಡಿ ನಡೀತಾ ಇದೆ. ಸೊ ತುಂಬಾ ಲಾಸ್ಟ್ 17 ತಿಂಗಳಿಂದ ಸೊ 1.5 ಇಯರ್ ಇಂದ ಸಕ್ಸಸ್ಫುಲ್ ಆಗಿ ಆಯುಷ್ಮಾರ್ಟ್ ಕಂಪನಿ ಬಿಸ್ನೆಸ್ ರನ್ ಆಗ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಎಕ್ಸಲೆಂಟ್ ಆಗಿ ಪ್ರಮೋಷನ್ಸ್ ಆಗ್ತಾ ಇದೆ. ಸೊ ಆಯುಷ್ಮಾರ್ಟ್ ಕಂಪನಿ ಸೊ ಒಂದು ವಿಷನ್ ಏನಿದೆ ಅಂತಂದ್ರೆ, ಒಂದು ಒಳ್ಳೆ ರೀತಿಯ ಪ್ರಾಡಕ್ಟ್ಸ್, ಪರಿಶುದ್ಧವಾದ ಶುದ್ಧ ರೀತಿಯ ಪ್ರಾಡಕ್ಟ್ಸ್ ಎಲ್ಲರಿಗೂ ಕೊಡಬೇಕು ಅನ್ನೋದು ಆಯುಷ್ಮಾರ್ಟ್ ಕಂಪನಿಯ ಒಂದು ವಿಷನ್ ಇದೆ. ಸೊ ಇದುವರೆಗೂ ಯಾವುದೇ ಒಂದು ಕ್ವಾಲಿಟಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಸೊ ಎಕ್ಸಲೆಂಟ್ ಆಗಿ ಕಂಪನಿ ಒಂದು ನಡೀತಾ ಇದೆ. ಸೊ ಅದಕ್ಕಿಂತ ಮುಂಚೆ ಆಯುಷ್ಮಾರ್ಟ್ ಕಂಪನಿಯ ಒಂದು ಲೀಗಲ್ ಸರ್ಟಿಫಿಕೇಟ್ಸ್ ಏನೆಲ್ಲ ಇದೆ ಅದ್ರ ಬಗ್ಗೆ ನಾವು ನೋಡೋಣ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಆಯುಷ್ಮಾರ್ಟ್ ಕಂಪನಿ ಒಂದು ಹೆಡ್ ಆಫೀಸ್ ಅಂಡ್ ಅವರ್ CMD ಮಿಸ್ಟರ್ ಶ್ರೀನಿವಾಸ್ ರೆಡ್ಡಿ. ಸೊ ಇವರಿಗೆ ಹತ್ತತ್ರ 19 ವರ್ಷ ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ವ್ಯಕ್ತಿ ಆಯುಷ್ಮಾರ್ಟ್ ಕಂಪನಿನ ತುಂಬಾ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾರೆ. ಸೊ ಆಯುಷ್ಮಾರ್ಟ್ ಕಂಪನಿಯಲ್ಲಿ ಲೀಗಲ್ ಡಾಕ್ಯುಮೆಂಟ್ಸ್, ಎಲ್ಲಾ ರೀತಿಯ ಲೀಗಲ್ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ. ಸೊ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇದೆ, ನೋಡ್ತಾ ಇರ್ಬೋದು. ಸೊ GST ಸರ್ಟಿಫಿಕೇಟ್ ಇದೆ. ಸೊ ಅಂಡ್ ಅಮೇತಿ ಇ ರಿಟೇಲ್ಸ್ ಹೆಸರಲ್ಲಿ ಪ್ಯಾನ್ ಕಾರ್ಡ್ ಇದೆ, ನೀವು ನೋಡ್ತಾ ಇರ್ಬೋದು. ಪ್ಯಾನ್ ಕಾರ್ಡ್ 2015ರಿಂದನೂ ಕೂಡ ಇದೆ. ಸೊ ಅದಾದ್ಮೇಲೆ NSDL ಸರ್ಟಿಫಿಕೇಟ್ ಇದೆ. ಸೊ ಅದಾದ್ಮೇಲೆ ಅಮೇತಿ ಇ ರಿಟೇಲ್ಸ್ ಅಲ್ಲಿ FSSAI ಸರ್ಟಿಫಿಕೇಟ್ ಇದೆ. ಸೊ ಅಂಡ್ ISO ಸರ್ಟಿಫೈಡ್ ಆಗಿದೆ. ಸೊ GMP ಸರ್ಟಿಫಿಕೇಟ್ ಇದೆ, ಗೂಡ್ಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಇದೆ. ಸೊ ಅದಾದ್ಮೇಲೆ HACCP ಸರ್ಟಿಫಿಕೇಟ್ ಇದೆ. ಸೊ MCA ಅಲ್ಲಿ ರಿಜಿಸ್ಟರ್ ಆಗಿರುವಂತ ಸರ್ಟಿಫಿಕೇಟ್ ಇದೆ. ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕಂಪನಿ ಸಬ್ಮಿಷನ್ ಮಾಡಿರುವಂತ ಒಂದು ಕನ್ಸ್ಯೂಮರ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಬ್ಮಿಷನ್ ಮಾಡಿರುವಂತ ಒಂದು ಅಕ್ನಾಲೇಜ್ಮೆಂಟ್ ಕಾಪಿನೂ ಕೂಡ ಇದೆ. ಸೊ ಓಕೆ. ಸೊ ಅದಾದ ನಂತರ ಸೊ ಅಮೇತಿ ರಿಟೇಲ್ಸ್ ಹೆಸರಲ್ಲಿ ಎಲ್ಲಾ ರೀತಿಯ ತೆಲಂಗಾಣ ಗೌರ್ಮೆಂಟ್ ಗೈಡ್ಲೈನ್ಸ್ ಕೂಡ ಫಾಲೋ ಮಾಡ್ತಾ ಇದೆ. ಅಂಡ್ ತೆಲಂಗಾಣ ಕೋರ್ಟ್ ಇಂದ ಆರ್ಡರ್ ಕಾಪಿನೂ ತಗೊಂಡ್ಬಂದಿದೆ. ಅಂಡ್ ಟ್ರೇಡ್ ಮಾರ್ಕ್ ಸರ್ಟಿಫಿಕೇಟ್ ಇದೆ ಕಂಪನಿಯಲ್ಲಿ. ಸೊ ಅಂಡ್ ಕಂಪನಿದೇ ಆದಂತ ಓನ್ ಕೆಲವೊಂದು ಬ್ರ್ಯಾಂಡ್ ಇದೆ. ಡಯಾಬಕೇರ್, ಆಲ್ಕೋಝೋನ್, ಸೊ ವಾವ್ ಅನ್ನೋ ಹೆಸರಲ್ಲಿ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಕಂಪನಿ. ಸೊ ಎಲ್ಲಾ ರೀತಿಯ ಸರ್ಟಿಫಿಕೇಟ್ ಕೂಡ ನಾವು ನೋಡ್ಬೋದು. ಹತ್ತತ್ರ 28 ಸರ್ಟಿಫಿಕೇಟ್ ಆಯುಷ್ಮಾರ್ಟ್ ಅಲ್ಲಿ ಇದೆ. GMP ಇದೆ, ISO, ಸೊ ಹಲಾಲ್ ಸರ್ಟಿಫೈಡ್ ಆಗಿದೆ, FSSAI, ಸೊ MSME ಇದೆ, FDA ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, FDA ಮೆಂಬರ್ ಕಂಪನಿ, ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮೆಂಬರ್ ಆಗಿದೆ. ಇವೆಲ್ಲ ಕೂಡ ಕಂಪನಿಯ ಒಂದು ಬ್ರಾಂಡ್ಸ್. ಅಮಿತಿ ಲೈಫ್ ಅನ್ನೋದಿದೆ, ಆಯುಷ್ ಅನ್ನೋದಿದೆ, ಆಲ್ಕೋಝೋನ್, ಸೊ ಆಯುಷ್ ಹರ್ಬಲ್, ಅಮಿತಿ ಬಜಾರ್, ಡಯಾಬಕೇರ್, ವಿ ಕೇರ್, ಡ್ರೀಮ್ ಲೈಫ್, 99 ಡೀಲ್ಸ್. ಅಂಡ್ ರೀಸೆಂಟ್ ಆಗಿ ಕೆಲವೊಂದು ವಾವ್ ಅನ್ನೋ ಬ್ರಾಂಡ್ ಅಲ್ಲಿ, ಆಮೇಲೆ ವೇದಾಸ್ ಅನ್ನೋ ಬ್ರಾಂಡ್ ಅಲ್ಲೂ ಕೂಡ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಪ್ರಾಡಕ್ಟ್ಸ್. ಸೊ ವಿಲ್ ಗೋ ಫಾರ್ ದಿ ಪ್ರೆಸೆಂಟೇಶನ್. ಕಂಪನಿಯ ಒಂದು ಬಿಸ್ನೆಸ್ ಪ್ಲಾನ್, ಕಾಂಪನ್ಸೇಷನ್ಸ್ ಏನ್ ಕೊಡ್ತಾ ಇದೆ ಅದನ್ನ ನೋಡೋಣ.
ಸೊ ಆಯುಷ್ಮಾನ್ ಕಂಪನಿಯಲ್ಲಿ ನಮಗೆ ಹತ್ತತ್ರ 14 ವೇಸ್ ಆಫ್ ಇನ್ಕಮ್ ಇದೆ, 14 ತರದ ಇನ್ಕಮ್ ಇದೆ. ಇಟ್ ಈಸ್ ಪ್ಯೂರ್ಲಿ ಹೈಬ್ರಿಡ್ ಜನರೇಷನ್ ಪ್ಲಾನ್. ಸೊ ಎರಡು ಇದೆ, ಇದರಲ್ಲಿ ಬೈನರಿನೂ ಇದೆ ಅಂಡ್ ರೀಪರ್ಚೇಸಿಂಗು ಇದೆ. ಇಟ್ ಈಸ್ ಅ ಪ್ಯೂರ್ಲಿ ಹೈಬ್ರಿಡ್ ಜನರೇಷನ್ ಪ್ಲಾನ್. ಸೊ ಇಂಡಿಯಾದಲ್ಲಿ ಹೈಬ್ರಿಡ್ ಜನರೇಷನ್ ಅಲ್ಲಿ ಸೊ ಒಂದು ಒಳ್ಳೆ ಒಂದು ಹೆಸರು ಮಾಡ್ತಾರಂತ ಕಂಪನಿ ಅದು ಆಯುಷ್ಮಾರ್ಟ್. ಸೊ ಆಯುಷ್ಮಾರ್ಟ್ ಕಂಪನಿಯಲ್ಲಿ 14 ತರದ ಇನ್ಕಮ್ ಇದೆ. ಫ್ರೀ ಸೈನ್ ಅಪ್, ಯಾರು ಬೇಕಾದ್ರೆ ಸೈನ್ ಅಪ್ ಆಗ್ಬೋದು ಫ್ರೀ ಆಗಿ. ರಿಟೇಲ್ ಪ್ರಾಫಿಟ್ ಇದೆ ನಿಮಗೆ 5% ಇಂದ 40% ತನಕ. ಅಂಡ್ ಆಕ್ಟಿವೇಶನ್ ಮ್ಯಾಚಿಂಗ್ ಇನ್ಕಮ್ ಕೊಡುತ್ತೆ, ರೀಪರ್ಚೇಸಿಂಗ್ ಇನ್ಕಮ್ ಕೊಡುತ್ತೆ, ಅನ್ಲಿಮಿಟೆಡ್ ಕಾರ್ ಫಂಡ್ ಇದೆ, ಹೌಸ್ ಫಂಡ್ ಇದೆ, ಕನ್ವೆನ್ಸ್ ಅಂಡ್ ಟ್ರಾವೆಲ್ ಕನ್ವೆನ್ಸ್ ಕೊಡುತ್ತೆ, ಪವರ್ ಇನ್ಸೆಂಟಿವ್ ಇದೆ, ಬೈಕ್ ಫಂಡ್ ಇದೆ, ಅವಾರ್ಡ್ಸ್ ರಿವಾರ್ಡ್ಸ್ ಕೊಡ್ತಾ ಇದೆ, ಲಾಯಲ್ಟಿ ಬೋನಸ್ ಇದೆ. ಸೊ ಪ್ರೋಮೋಸ್ ಅಂಡ್ ಬೋನ್ಸ್ ಆಫರ್ಸ್ ಕೂಡ ಕೊಡ್ತಾ ಇದೆ, ಫ್ರಾಂಚೈಸೀಸ್ ಇನ್ಕಮ್ ಕೊಡ್ತಾ ಇದೆ. ಸೊ ಇಷ್ಟು ರೀತಿಯ ಇನ್ಕಮ್ ಆಯುಷ್ಮಾನ್ ಕಂಪನಿಯಲ್ಲಿ ನಾವು ತಗೊಬಹುದು. ಸೊ ಇದಕ್ಕೆಲ್ಲ ನಾವು ಮಾಡ್ಬೇಕಾಗಿದೆ ಇಷ್ಟೇ, ಯಾರು ಬೇಕಾದ್ರೂ ನಾವು ಫ್ರೀ ಆಗಿ ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗಿದ ನಂತರ 250 BV ಗೆ ಯಾರೆಲ್ಲ ಆಕ್ಟಿವೇಶನ್ಸ್ ಮಾಡ್ತಾರೆ ಲೈಫ್ ಟೈಮ್ ತನಕ ಇನ್ಕಮ್ ತಗೊಬಹುದು. ಸೊ ನಾನು ಕೂಡ ಆಯುಷ್ಮಾನ್ ಕಂಪನಿ ಒಂದು 14 ತಿಂಗಳಿಂದ ಜಾಯಿನ್ ಆದಾಗ ಸೊ ಜಸ್ಟ್ ಒಂದು 699 ರುಪೀಸ್ ಅಲ್ಲಿ ಜಾಯಿನ್ ಆಗಿದ್ದು ಇಲ್ಲಿ ತನಕ 10 ಲಕ್ಷ ತನಕ ಇನ್ಕಮ್ ಮಾಡಿದೀನಿ. ಸೊ ಒಂದು ಸಾರಿ ಪೇ ಮಾಡಿರುವಂತದ್ದು ಎವ್ರಿ ಡೇ. ಸೊ ಐ ಆಮ್ ಗೆಟ್ಟಿಂಗ್ ಇನ್ಕಮ್. ಇದನ್ನೇ ಆಯುಷ್ಮಾನ್ ಕಂಪನಿಯ ಬ್ಯೂಟಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಆಪ್ಷನ್ಸ್ ಇದೆ. ರೀಪರ್ಚೇಸಿಂಗ್ ಅನ್ನೋದು ನಿಮ್ಮ ಒಂದು ಚಾಯ್ಸ್. ಅದು ರೀಪರ್ಚೇಸಿಂಗ್ ಮಾಡಿದ್ರೆ ನಿಮಗೆ ಜನರೇಷನ್ ಇನ್ಕಮ್ ಸಿಗುತ್ತೆ ಅಂಡ್ ರೀಪರ್ಚೇಸಿಂಗ್ ಇನ್ಕಮ್ ಸಿಗುತ್ತೆ. ಬೈಕ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್ ಎಲಿಜಿಬಲ್ ಆಗ್ತೀರಾ. ಅದರ್ವೈಸ್ ತುಂಬಾ ಜನ ಸೊ ಯಾರಿಗೆ ಮಂತ್ ಅಲ್ಲಿ ಎವ್ರಿ ಮಂತ್ ಪರ್ಚೇಸ್ ಮಾಡಕ್ ಆಗಲ್ಲ ಅಂತವ್ರು ಒಂದ್ಸರಿ ಜಾಯಿನ್ ಆದ್ರೆ ಸಾಕು, ನಿಮಗೆ ಲೈಫ್ ಟೈಮ್ ತನಕ ಕಂಪನಿ ಇರೋಷ್ಟು ದಿನ ಇನ್ಕಮ್ ಕೂಡ ತಗೊಬಹುದು. ಒಂದು ಸಾರಿ 250 BV 700 ಇಂದ 800 ರೂಪಾಯಿ ಒಳಗಡೆ ನೀವು ಒಂದ್ಸರಿ ಆಕ್ಟಿವೇಶನ್ ಮಾಡಿದ್ರೆ ಲೈಫ್ ಟೈಮ್ ತನಕ ಯು ಕ್ಯಾನ್ ಗೆಟ್ ಇನ್ಕಮ್ ಫ್ರಮ್ ಆಯುಷ್ಮಾನ್ ಕಂಪನಿ. ರಿಟೇಲ್ ಪ್ರಾಫಿಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸೊ ರಿಟೇಲ್ ಪ್ರಾಫಿಟ್ ಫಾರ್ ಎಕ್ಸಾಂಪಲ್ ಒಂದು ಐಟಮ್ ನ ವ್ಯಾಲ್ಯೂ 1300 ಇರುತ್ತೆ MRP. ಅದು ನಿಮಗೆ DP ಪ್ರೈಸ್ ಅಲ್ಲಿ 1000 ರುಪೀಸ್ ಕೊಡ್ತಾರೆ. ನಿಮಗೆ ಹತ್ರ 300 ರುಪೀಸ್ ಪ್ರಾಫಿಟ್ ಆಗುತ್ತೆ. ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ 5ರಿಂದ 40% ನಿಮಗೆ ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಎಸ್. ಅಂಡ್ BV ಮ್ಯಾಚಿಂಗ್ ಇನ್ಸೆಂಟಿವ್. ಸೊ ಆಯುಷ್ಮಾನ್ ಕಂಪನಿಯಲ್ಲಿ 250 BV ಗೆ ಆಕ್ಟಿವೇಶನ್ಸ್ ಆಗುತ್ತೆ. ಸೊ ಅಂಡ್ ನಿಮ್ಮ ಫಸ್ಟ್ ಇನ್ಕಮಿಂಗ್ ನೀವು ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ 2:1 or 1:2 ಅಂತ ಹೇಳ್ತೀವಿ. ಲೆಫ್ಟ್ ಅಲ್ಲಿ 2 ಅಂಡ್ ರೈಟ್ ಅಲ್ಲಿ ಒಬ್ರು ನೀವು ಆಕ್ಟಿವೇಶನ್ ಮಾಡ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಇನ್ಕಮ್ ಇಂದ 1:1, 1:1, 1:1 ಗೆ ಬರುತ್ತೆ. ಸೊ 250 BV ಒಂದ್ಸರಿ ಆಕ್ಟಿವೇಶನ್ ಮಾಡಿದ್ರೆ ಲೆಫ್ಟ್ ಅಲ್ಲಿ ಸೊ ನೀವು 250 BV ಆಕ್ಟಿವೇಶನ್ ಮಾಡಿ ಲೆಫ್ಟ್ ಅಲ್ಲಿ ಒಬ್ರು ರೈಟ್ ಅಲ್ಲಿ ಒಬ್ರು ಜಾಯಿನ್ ಆದ್ರೆ ಆಕ್ಟಿವೇಶನ್ ಆಯ್ತು ಅಂದ್ರೆ ನಿಮಗೆ 100 ರೂಪಾಯಿ ಜನರೇಟ್ ಆಗುತ್ತೆ. ಸೊ ನಿಮಗೆ ಅದು 500 BV ಆದಾಗ 200 ರುಪೀಸ್ ಜನರೇಟ್ ಆಗುತ್ತೆ. ಸೊ ನಮ್ಮ ಪೇವೋಟ್ ಸಿಸ್ಟಮ್ ಎವ್ರಿ ವೀಕ್ ಪೇವೋಟ್ ಕೊಡುತ್ತೆ. ಅಂಡ್ ರೀಪರ್ಚೇಸಿಂಗ್ ಇನ್ಕಮ್ ಏನಿದೆ ಇದು ಮಂತ್ಲಿ ಒಂದ್ಸರಿ ಸಿಗುತ್ತೆ. ಸೊ ಅಂಡ್ BV ಮ್ಯಾಚಿಂಗ್ ಇನ್ಸೆಂಟಿವ್ ಡೈಲಿ ನಿಮ್ಮ ಟೀಮ್ ಅಲ್ಲಿ ಏನೆಲ್ಲ ಬಿಸ್ನೆಸ್ ಆಗುತ್ತೆ ಅದು ನಿಮಗೆ ಎವ್ರಿ ಸೋಮವಾರ ನಿಮ್ಗೆ ಇನ್ಕಮ್ ಸಿಗುತ್ತೆ, ಎವ್ರಿ ಫ್ರೈಡೆ ಕಟ್ ಆಫ್ ಆಗುತ್ತೆ. ಓಕೆನಾ? ಎಸ್. ಸೊ ನಿಮಗೆ ಇದರಲ್ಲಿ 5 ರ್ಯಾಂಕ್ ಅಲ್ಲಿ ಇನ್ಕಮ್ ಕೊಡುತ್ತೆ ಕಂಪನಿ. ಡಿಸ್ಟ್ರಿಬ್ಯೂಟರ್, ಪರ್ಲ್ ರ್ಯಾಂಕ್ ಅಂತಿದೆ, ಸಿಲ್ವರ್ ಅಂಡ್ ಗೋಲ್ಡ್ ಅಂಡ್ ಡೈಮಂಡ್. ಸೊ ನೀವು ವರ್ಕ್ ಮಾಡ್ತಾ ಇರ್ತೀರಾ, ನಿಮ್ಮ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಮಾಡಿ ನೀವು ಒಂದು ರ್ಯಾಂಕಿಗೆ ಹೋದಾಗ ನಿಮ್ಮ ಇನ್ಕಮ್, ನಿಮ್ಮ ಸೀಲಿಂಗ್ ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಶನ್ ಅಂತ ಹೇಳ್ಬೋದು. ಸೊ ಹೈಬ್ರಿಡ್ ಜನರೇಷನ್, ಬೈನರಿ ಪ್ಲಸ್ ರೀಪರ್ಚೇಸಿಂಗ್ 2 ಇನ್ಕಮ್ ಇದೆ ಇದರಲ್ಲಿ ನಿಮ್ಗೆ. ಅಂಡ್ ಇವಾಗ ಬೈನರಿ ಬಗ್ಗೆ ಹೇಳ್ತಾ ಇದೆ 250 BV ಒಂದ್ಸರಿ ನೀವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ಯು ಕ್ಯಾನ್ ಗೆಟ್ ಲೈಫ್ ಟೈಮ್ ಇನ್ಕಮ್. ಲೈಫ್ ಟೈಮ್ ತನಕ ಇನ್ಕಮ್ ತಗೊಂತಾ ಇರ್ಬೋದು. ನಿಮ್ಮ ಟೀಮ್ ನ ಬಿಸ್ನೆಸ್ ಮೇಲೆ ಕಂಪನಿ ನಿಮಗೆ ಇನ್ಕಮ್ ಕೊಡುತ್ತೆ. ಅಂಡ್ ಫಸ್ಟ್ ರ್ಯಾಂಕ್ ಡಿಸ್ಟ್ರಿಬ್ಯೂಟರ್ ರ್ಯಾಂಕ್. ಸೊ IBA ರ್ಯಾಂಕ್ ಅಂತ ಹೇಳ್ತೀವಿ ನಾವು ಇಲ್ಲಿ. ಸೊ ಇಲ್ಲಿ ನಿಮಗೆ ಒಂದು ದಿನಕ್ಕೆ 1000 ತನಕ ಅರ್ನ್ ಮಾಡ್ಬೋದು. ಸೊ ಎವ್ರಿ ಪೇರ್ ಮ್ಯಾಚಿಂಗ್ ಅಂದ್ರೆ ಲೆಫ್ಟ್ ಅಲ್ಲಿ 500 BV, ರೈಟ್ ಅಲ್ಲಿ 500 BV ಆದಾಗ 200 ರೂಪಾಯಿ ಜನರೇಟ್ ಆಗುತ್ತೆ. ಸೊ ಅದರಲ್ಲಿ ಟ್ಯಾಕ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಫೀಸ್ ಎಲ್ಲ ಕಟ್ ಆಗಿ ನಿಮಗೆ 182 ರುಪೀಸ್ ಏನೋ ಸಿಗುತ್ತೆ. ಸೊ ಅಂಡ್ ಡೈಲಿ ನಿಮ್ಮ ಸೀಲಿಂಗ್ 1000 ರುಪೀಸ್ ತನಕ ದುಡಿಬಹುದು IBA ರ್ಯಾಂಕ್ ಅಲ್ಲಿ, ಡಿಸ್ಟ್ರಿಬ್ಯೂಟರ್ ರ್ಯಾಂಕ್ ಅಲ್ಲಿ. ಸೊ ನೆಕ್ಸ್ಟ್ ಲೆವೆಲ್ ಪರ್ಲ್ ರ್ಯಾಂಕ್ ಅಂತಿದೆ. ನೀವು ಪರ್ಲ್ ರ್ಯಾಂಕಿಗೆ ಹೋಗ್ಬೇಕು ಅಂತಂದ್ರೆ ಲೆಫ್ಟ್ ಅಲ್ಲಿ 7500 BV, ರೈಟ್ ಅಲ್ಲಿ 7500 BV. ಅಂದ್ರೆ ಒಂದು 25 ಜನ ಲೆಫ್ಟ್ ಅಲ್ಲಿ, 25 ಜನ ರೈಟ್ ಅಲ್ಲಿ ಜಾಯಿನ್ ಆಗಿದ್ದಾನೆ ನೀವು ಪರ್ಲ್ ರ್ಯಾಂಕಿಗೆ ಅಪ್ಗ್ರೇಡ್ ಆಗ್ತೀರಾ. ಸೊ ಪರ್ಲ್ ರ್ಯಾಂಕ್ ಅಲ್ಲಿ ನಿಮ್ಮ ಸೀಲಿಂಗ್ ಏನಿದೆ ಡಿಸ್ಟ್ರಿಬ್ಯೂಟರ್ ರ್ಯಾಂಕ್ ಅಲ್ಲಿ 1000 ಇರುತ್ತೆ, ಪರ್ಲ್ ರ್ಯಾಂಕ್ ಅಲ್ಲಿ ನಿಮ್ಮ ಸೀಲಿಂಗ್ 1200 ರುಪೀಸ್ ಆಗುತ್ತೆ. ಅಂಡ್ ಸೊ ಮ್ಯಾಚಿಂಗ್ ಇನ್ಕಮ್, ನೀವು ಪರ್ಲ್ ಆದ್ರಿ, ನಿಮ್ಮ ಡೌನ್ ಲೈನ್ ಅಲ್ಲಿ ಲೆಫ್ಟ್ ಅಲ್ಲಿ ಒಬ್ರು ಪರ್ಲ್ ಎಕ್ಸಿಕ್ಯೂಟಿವ್, ರೈಟ್ ಅಲ್ಲಿ ಒಬ್ರು ಪರ್ಲ್ ಎಕ್ಸಿಕ್ಯೂಟಿವ್ ಆದ್ರೆ 500 ರೂಪಾಯಿ ಕೊಡುತ್ತೆ ನಿಮಗೆ. ಸೊ ಅಂಡ್ ಮ್ಯಾಚಿಂಗ್ ಇನ್ಕಮ್ 200 ಸಿಗುತ್ತೆ.
ಡಿಸ್ಟ್ರಿಬ್ಯೂಟರ್ ಮ್ಯಾಚಿಂಗ್ ಇನ್ಕಮ್ ಅಂಡ್ ಪರ್ಲ್ ಮ್ಯಾಚಿಂಗ್ ಇನ್ಕಮ್ 500 ರೂಪಾಯಿ ಸಿಗುತ್ತೆ. ಡಿಸ್ಟ್ರಿಬ್ಯೂಟರ್ದು ಸಿಗುತ್ತೆ, ಪರ್ಲ್ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ. ಸೊ ಅಷ್ಟೊಂದು ಬ್ಯೂಟಿಫುಲ್ ಪ್ಲಾನ್ ನಮ್ದು. ಸೊ ಬೈನರಿ ನಿಮಗೆ ಬೈನರಿ ಇನ್ಕಮ್ ಏನಿದೆ 200 ಸಿಗ್ತಾನೆ ಇರುತ್ತೆ. ಅಂಡ್ ಒಂದು ರ್ಯಾಂಕ್ ನೀವು ಬಂದಿದ್ದಾನೆ, ಪರ್ಲ್ ರ್ಯಾಂಕ್ ನೀವು ಅಪ್ಗ್ರೇಡ್ ಆಗಿದ್ದೇನೆ. ಸೊ ಪರ್ಲ್ ರ್ಯಾಂಕ್ ಅಲ್ಲಿ 500 ರೂಪಾಯಿ ಸಿಗುತ್ತೆ. ಲೆಫ್ಟ್ ಅಲ್ಲಿ ಒಬ್ರು ಪರ್ಲ್ ಆಗಿದ್ದಾರೆ, ರೈಟ್ ಅಲ್ಲಿ ಒಬ್ರು ಪರ್ಲ್ ಆಗಿದ್ದಾರೆ, ನೀವು 500 ರೂಪಾಯಿ ದುಡಿತೀರಾ. ಅಂಡ್ ಪರ್ಲ್ ಸೀಲಿಂಗ್ ಒಂದಿನಕ್ಕೆ 2,500 ತನಕ ನೀವು ದುಡಿಬಹುದು. ಡಿಸ್ಟ್ರಿಬ್ಯೂಟರ್ ಸೀಲಿಂಗ್ 1200, ಪರ್ಲ್ ಸೀಲಿಂಗ್ 2,500 ಪರ್ಲ್ ರ್ಯಾಂಕ್ ಅಲ್ಲಿ. ಓಕೆನಾ? ಸೊ ನಮ್ಮ ಸೀನಿಯರ್ಸ್ ಅಂಡ್ ನಾನು ಎವ್ರಿ ಡೇ 1-2 ಮ್ಯಾಚಿಂಗ್ ಪರ್ಲ್ ಆಗ್ತಾನೆ ಇರುತ್ತೆ. ಎವ್ರಿ ಡೇ ನಮಗೆ ಡಿಸ್ಟ್ರಿಬ್ಯೂಟರ್ ಕ್ಯಾಪಿಂಗ್ ಏನಿದೆ ಆ ಇನ್ಕಮ್ ಬಿಟ್ಟು ನಮಗೆ ಪರ್ಲ್ ಮ್ಯಾಚಿಂಗ್ ಇಂದನು 1000, 1500, 2000, 2500 ತನಕನೂ ನಮಗೆ ಸಿಗುತ್ತೆ. ಒಂದಿನಕ್ಕೆ ಪರ್ಲ್ ಮ್ಯಾಚಿಂಗ್ ಅಲ್ಲಿ 2,500 ರೂಪಾಯಿ ನಾವು ದುಡಿಬಹುದು. ಇದಕ್ಕೆ ಯಾವುದೇ ರೀತಿ ಅಪ್ಗ್ರೇಡ್ ಆಗೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಅಮೌಂಟ್ ಕೊಟ್ಟು ಮತ್ತೆ ಆಕ್ಟಿವೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ನೀವು 250 BV ಕೊಟ್ಟು ಆಕ್ಟಿವೇಶನ್ ಆದ್ರೆ ಲೈಫ್ ಟೈಮ್ ತನಕ ನಿಮ್ಗೆ ಇನ್ಕಮ್ ಸಿಗುತ್ತೆ. ಸೊ ಒಂದು ಲೆವೆಲ್ ಕ್ರಾಸ್ ಆದ್ಮೇಲೆ ಪರ್ಲ್ ರ್ಯಾಂಕ್ ಬರ್ತೀರಾ. ಪರ್ಲ್ ರ್ಯಾಂಕ್ ಅಲ್ಲಿ ಪರ್ಲ್ ಮ್ಯಾಚಿಂಗ್ ಗೆ 500 ರೂಪಾಯಿ ಕೊಡುತ್ತೆ ನಿಮ್ಗೆ. ಪರ್ ಡೇ ಸೀಲಿಂಗ್ 1200 ಇರುತ್ತೆ. ನೆಕ್ಸ್ಟ್ ರ್ಯಾಂಕ್ ಸಿಲ್ವರ್ ರ್ಯಾಂಕ್ ಅಂತಿದೆ. ಸಿಲ್ವರ್ ರ್ಯಾಂಕ್ ನೀವು ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ಲೆಫ್ಟ್ ಅಲ್ಲಿ 15 ಜನ ಪರ್ಲ್, ರೈಟ್ ಅಲ್ಲಿ 15 ಜನ ಪರ್ಲ್ ಆದಾಗ ನೀವು ಸಿಲ್ವರ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆಗ್ತೀರಾ. ಸೊ ಕರ್ನಾಟಕದಲ್ಲಿ ಹತ್ರ 7 ಜನ ಸಿಲ್ವರ್ ಎಕ್ಸಿಕ್ಯೂಟಿವ್ಸ್ ಇದ್ದಾರೆ. ಸೊ ಜಸ್ಟ್ ಒಂದು 13 ತಿಂಗಳಲ್ಲೇ 7 ಜನ ಸಿಲ್ವರ್ ಎಕ್ಸಿಕ್ಯೂಟಿವ್ಸ್ ಆಗಿದ್ದಾರೆ. ಸಿಲ್ವರ್ ಎಕ್ಸಿಕ್ಯೂಟಿವ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಸಿಲ್ವರ್ ಮ್ಯಾಚಿಂಗ್ ಗೆ 1000 ರೂಪೀಸ್ ಕೊಡುತ್ತೆ. ಪರ್ಲ್ ಅಲ್ಲಿ ಪರ್ಲ್ ಮ್ಯಾಚಿಂಗ್ ಆದಾಗ 500 ಕೊಡ್ತಾ ಇತ್ತು. ನೀವು ಸಿಲ್ವರ್ ರ್ಯಾಂಕ್ ಆಗಿ ನಿಮ್ಮ ಕೆಳಗಡೆ ಒಬ್ರು ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಒಬ್ರು ಸಿಲ್ವರ್ ಜಾಯಿಂಟ್ಸ್ ಸಿಲ್ವರ್ ಆಗಿದ್ದಾರೆ ಅಂದ್ರೆ 1000 ರೂಪೀಸ್ ಕೊಡುತ್ತೆ. ನಿಮಗೆ ಡಿಸ್ಟ್ರಿಬ್ಯೂಟರ್ ಇನ್ಕಮ್ ಕೊಡ್ತಾ ಇರುತ್ತೆ, ಪರ್ಲ್ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ ಅಂಡ್ ಸಿಲ್ವರ್ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ. ಸಿಲ್ವರ್ ಲೆವೆಲ್ ಅಲ್ಲಿ ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಸೀಲಿಂಗ್ ಪರ್ ಡೇ ಸೀಲಿಂಗ್ 1600 ಇರುತ್ತೆ. ಅಂಡ್ ಸೊ ಸಿಲ್ವರ್ ಮ್ಯಾಚಿಂಗ್ ಗೆ 1000 ಸಿಗುತ್ತೆ. ಅಂಡ್ ನಿಮಗೆ ಇಲ್ಲಿ ಪರ್ಲ್ ಮ್ಯಾಚಿಂಗ್ ಇಂದ 500 ಮ್ಯಾಚಿಂಗ್ ಸಿಗ್ತಾ ಇರುತ್ತೆ. ಆಮೇಲೆ ಸಿಲ್ವರ್ ಮ್ಯಾಚಿಂಗ್ 1000 ಸಿಗ್ತಾ ಇರುತ್ತೆ. ಅಂಡ್ ಎವ್ರಿ ಲಾಗಿನ್ಸ್ 500 BV ಆದಾಗ ಕೂಡ 200 ಸಿಗ್ತಾ ಇರುತ್ತೆ. ಓಕೆ, ಸಿಲ್ವರ್ ಆಗ್ಬೇಕು ಅಂತಂದ್ರೆ ಲೆಫ್ಟ್ ಅಲ್ಲಿ 15 ಜನ ಪರ್ಲ್, ರೈಟ್ ಅಲ್ಲಿ 15 ಜನ ಪರ್ಲ್ ಆಗ್ಬೇಕು. ಪರ್ಲ್ ರ್ಯಾಂಕ್ ಆಗ್ಬೇಕು ಅಂದ್ರೆ ಲೆಫ್ಟ್ ಅಲ್ಲಿ ಒಂದು 25 ಜನ, ರೈಟ್ ಅಲ್ಲಿ 25 ಜನ, 7500 BV 7500 BV ಆಗಿದ್ದೇನೆ ನೀವು ಪರ್ಲ್ ರ್ಯಾಂಕ್ ಗೆ ಅಚೀವ್ ಆಗ್ತೀರಾ. ಸೊ ಸಿಲ್ವರ್ ಆಗ್ಬೇಕು ಅಂದ್ರೆ ನಿಮ್ ತರ ಪರ್ಲ್ ಆಗಿರುವಂತವ್ರು ಲೆಫ್ಟ್ ಅಲ್ಲಿ 15 ಜನ, ರೈಟ್ ಅಲ್ಲಿ 15 ಜನ ಬಂದಿದೆ ಸಿಲ್ವರ್ ಆಗ್ತೀರಾ. ಎವ್ರಿ ಸಿಲ್ವರ್ ಮ್ಯಾಚಿಂಗ್ ಗೆ 1000 ರೂಪೀಸ್ ಸಿಗುತ್ತೆ. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಕ್ಯಾಪಿಂಗ್ 1600 ಅಂಡ್ ಸಿಲ್ವರ್ ಕ್ಯಾಪಿಂಗ್ ಸೊ ನಿಮಗೆ 5,000 ತನಕ ದುಡಿಬಹುದು. ಪರ್ ಡೇ 5 ಜನ ಸಿಲ್ವರ್ ಮ್ಯಾಚಿಂಗ್ ಆದ್ರೂ 5,000 ತನಕ ಕೊಡುತ್ತೆ ಕಂಪನಿ. ಎಸ್. ಅಂಡ್ ಫೋರ್ತ್ ರ್ಯಾಂಕ್ ಗೋಲ್ಡ್ ರ್ಯಾಂಕ್ ಅಂತಿದೆ. ಸೊ ಗೋಲ್ಡ್ ರ್ಯಾಂಕ್ ಅಲ್ಲಿ ನೀವು ಗೋಲ್ಡ್ ರ್ಯಾಂಕ್ ಅಚೀವ್ ಆಗ್ಬೇಕು ಅಂತಂದ್ರೆ ಲೆಫ್ಟ್ ಅಲ್ಲಿ 15 ಜನ ಸಿಲ್ವರ್ಸ್ ಅಂಡ್ ರೈಟ್ ಅಲ್ಲಿ 15 ಜನ ಸಿಲ್ವರ್ಸ್ ಆಗ್ಬೇಕು. ಲೆಫ್ಟ್ ಅಲ್ಲಿ 15 ಜನ ಸಿಲ್ವರ್, ರೈಟ್ ಅಲ್ಲಿ 15 ಜನ ಸಿಲ್ವರ್ಸ್ ಆಗಿದ್ದೆ ಯು ವಿಲ್ ಬಿಕಮ್ ಅಸ್ ಎ ಗೋಲ್ಡ್. ಸೊ ಆಲ್ರೆಡಿ ಇಂಡಿಯಾದಲ್ಲಿ 5 ಜನ ಕಂಪನಿಯಲ್ಲಿ ಗೋಲ್ಡ್ ಎಕ್ಸಿಕ್ಯೂಟಿವ್ಸ್ ಆಗಿದ್ದಾರೆ. ಅಂಡ್ ನನ್ನ ಒಂದು ಟೀಮ್ ಕೂಡ ಸೊ ವಿತಿನ್ ನಂದು 1 ಮಂತ್ ಅಲ್ಲಿ ನಾನು ಕೂಡ ಗೋಲ್ಡ್ ರ್ಯಾಂಕ್ ಅಪ್ಗ್ರೇಡ್ ಆಗ್ತಾ ಇದ್ದೀನಿ. ಸೊ ಗೋಲ್ಡ್ ರ್ಯಾಂಕ್ ಅಲ್ಲಿ ಪ್ರತಿ ಒಂದು ಗೋಲ್ಡ್ ಮ್ಯಾಚಿಂಗ್ ಗೆ 3000 ಕೊಡುತ್ತೆ. ಸೊ ನೀವು ಗೋಲ್ಡ್ ಆಗಿದ್ದೀರಾ, ಗೋಲ್ಡ್ ಆಗ್ಬೇಕು ಅಂದ್ರೆ ಲೆಫ್ಟ್ ಅಲ್ಲಿ 15 ಜನ ಸಿಲ್ವರ್ಸ್, ರೈಟ್ ಟೀಮ್ ಇಂದ 15 ಜನ ಸಿಲ್ವರ್ಸ್ ಆಯಿತು, ನೀವು ಗೋಲ್ಡ್ ರ್ಯಾಂಕಿಗೆ ಅಚೀವ್ ಆದ್ರೆ ಸೊ ನಿಮ್ಮ ಡೌನ್ ಅಲ್ಲಿ ಒಬ್ರು ಲೆಫ್ಟ್ ಅಲ್ಲಿ ಒಂದು ಗೋಲ್ಡ್, ರೈಟ್ ಅಲ್ಲಿ ಒಂದು ಗೋಲ್ಡ್ ಬಂದ್ರೆ 3000 ಕೊಡುತ್ತೆ. ಅಂಡ್ ಸಿಲ್ವರ್ ಮ್ಯಾಚಿಂಗ್ ಇನ್ಕಮ್ ಬರುತ್ತೆ, ಪರ್ಲ್ ಮ್ಯಾಚಿಂಗ್ ಇನ್ಕಮ್ ಬರುತ್ತೆ, ಅಂಡ್ ಜಾಯ್ನಿಂಗ್ ಇನ್ಕಮ್ ಏನಿದೆ ಅದು ಕೂಡ ಬರ್ತಾ ಇರುತ್ತೆ. ಇಲ್ಲಿ 3000 ನಿಮ್ಮ ಪರ್ ಡೇ ಸೀಲಿಂಗ್ 15,000 ತನಕ ದುಡಿಬಹುದು. ಒಂದು ದಿನದ ಸೀಲಿಂಗ್ 15,000 ತನಕ ಇದೆ. ಸೊ ನೆಕ್ಸ್ಟ್ ರ್ಯಾಂಕ್ ಡೈಮಂಡ್ ರ್ಯಾಂಕ್ ಅಂತಿದೆ. ಸೊ ನೀವು ಡೈಮಂಡ್ ರ್ಯಾಂಕಿಗೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 15 ಜನ ಗೋಲ್ಡ್ ಅಂಡ್ ರೈಟ್ ಅಲ್ಲಿ 15 ಜನ ಗೋಲ್ಡ್ ಆಗಿರ್ಬೇಕು. ಲೆಫ್ಟ್ ಟೀಮ್ ಇಂದ 15 ಜನ ಗೋಲ್ಡ್ ರ್ಯಾಂಕ್ ಅಚೀವರ್ಸ್ ಅಂಡ್ ರೈಟ್ ಟೀಮ್ ಇಂದ 15 ಜನ ಗೋಲ್ಡ್ ರ್ಯಾಂಕ್ ಅಚೀವರ್ಸ್ ಆದ್ರೆ ನೀವು ಡೈಮಂಡ್ ರ್ಯಾಂಕಿಗೆ ಅಪ್ಗ್ರೇಡ್ ಆಗ್ತೀರಾ. ಡೈಮಂಡ್ ರ್ಯಾಂಕ್ ಅಲ್ಲಿ ಪ್ರತಿ ಒಂದು ಡೈಮಂಡ್, ಲೆಫ್ಟ್ ಅಲ್ಲಿ ಒಂದು ಡೈಮಂಡ್, ರೈಟ್ ಅಲ್ಲಿ ಒಂದು ಡೈಮಂಡ್ ಆಯ್ತು ಅಂದ್ರೆ 8,000 ರೂಪೀಸ್ ಕೊಡುತ್ತೆ ಕಂಪನಿ ಎವ್ರಿ ಡೈಮಂಡ್. ಪರ್ ಡೇ ಸೀಲಿಂಗ್ 40,000 ತನಕ ಇರುತ್ತೆ. ಓಕೆನಾ? ನಿಮಗೆ ಡಿಸ್ಟ್ರಿಬ್ಯೂಟರ್ದು ಇನ್ಕಮ್, ಪರ್ಲ್ ಮ್ಯಾಚಿಂಗ್, ಸಿಲ್ವರ್, ಗೋಲ್ಡ್ ಅಂಡ್ ಡೈಮಂಡ್ ಇನ್ಕಮ್ ಸಿಗುತ್ತೆ. ಸೊ ಡೈಮಂಡ್ ಆಗ್ಬೇಕು ಅಂದ್ರೆ ಲೆಫ್ಟ್ ಟೀಮ್ ಇಂದ 15 ಜನ ಗೋಲ್ಡ್, ರೈಟ್ ಟೀಮ್ ಇಂದ 15 ಜನ ಗೋಲ್ಡ್ ಆದ್ರೂ ನಿಮ್ಮ ಐಡಿ ಡೈಮಂಡ್ ಗೆ ಅಪ್ಗ್ರೇಡ್ ಆಗುತ್ತೆ. ಪ್ರತಿ ಒಂದು ಡೈಮಂಡ್ ಮ್ಯಾಚಿಂಗ್ ಗೆ ನಿಮಗೆ 8,000 ರೂಪೀಸ್ ಕೊಡುತ್ತೆ ಕಂಪನಿ. ಅಂಡ್ ಸೊ ಈ ಎಲ್ಲಾ ಒಂದು ಇನ್ಕಮ್ ನ ಕ್ಯಾಲ್ಕುಲೇಷನ್ ಮಾಡಿದ್ರೆ 64,100 ರೂಪಾಯಿ ತನಕ ದುಡಿಬಹುದು. ಬಿಸ್ನೆಸ್ BA ರ್ಯಾಂಕ್ ಅಲ್ಲಿ 1600 ಪರ್ ಡೇ ಸೀಲಿಂಗ್, ಪರ್ಲ್ ರ್ಯಾಂಕ್ ಅಲ್ಲಿ 2,500, ಸಿಲ್ವರ್ ರ್ಯಾಂಕ್ ಅಲ್ಲಿ 5,000, ಗೋಲ್ಡ್ ರ್ಯಾಂಕ್ ಅಲ್ಲಿ 15,000, ಡೈಮಂಡ್ ರ್ಯಾಂಕ್ ಅಲ್ಲಿ 40,000. ಟೋಟಲ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 64,100 ರೂಪಾಯಿ.
ಸೊ ನೀವು ಕೊಟ್ಟು ಜಾಯಿನ್ ಆಗುವಂತದ್ದು 700 or 800 rupees ಅಲ್ಲಿ ಓಪನ್ ಚಾಯ್ಸ್ ಪ್ರಾಡಕ್ಟ್. ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಅದು ಕಂಪನಿಯಲ್ಲಿ ತಗೊಂಡು 300 ಪ್ರಾಡಕ್ಟ್ಸ್ ಇದೆ, ಅದ್ರಲ್ಲಿ ತಗೊಂಡು ಆಕ್ಟಿವೇಶನ್ಸ್ ಮಾಡ್ತೀರಾ. ಸೊ ಆಕ್ಟಿವೇಶನ್ ಮಾಡಿದ್ರೆ ನೀವು ಒಂದ್ಸರಿ ಆಕ್ಟಿವೇಶನ್ ಮಾಡಿದ್ರೆ ಪರ್ ಡೇ ನಿಮ್ಮ ಸೀಲಿಂಗ್ 64,100 ರೂಪಾಯಿ ತನಕ ದುಡಿಬಹುದು. ಸೊ ಜಸ್ಟ್ 700 ಅಲ್ಲಿ ಜಾಯಿನ್ ಆಗಿ 64,400 ರೂಪಾಯಿ ಒಂದಿನಕ್ಕೆ ದುಡಿತಾ ಇದೀವಿ ಅನ್ನೋ ಒಂದು ಏಕೈಕ ಕಂಪನಿ ಅಂತಂದ್ರೆ ನಮ್ಮ ಆಯುಷ್ಮಾರ್ಟ್ ಕಂಪನಿ. ಎಸ್. ಸೊ ನೆಕ್ಸ್ಟ್ ಪ್ಲಾನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪವರ್ ಇನ್ಸೆಂಟಿವ್ ಅಂತ ಕೊಡುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಆಯುಷ್ಮಾರ್ಟ್ ಕಂಪನಿಯಲ್ಲಿ 1 leg ಅಲ್ಲೂ ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಪವರ್ ಇನ್ಸೆಂಟಿವ್. ಸೊ ಪವರ್ ಇನ್ಸೆಂಟಿವ್ ಅಂತಂದ್ರೆ ಸೊ ನೀವು ಮಾಡ್ಬೇಕಾಗಿರೋದು ನಿಮ್ಮ ಇನ್ಕಮ್ ಗೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ 2 ಜನನ ರೆಫರೆನ್ಸ್ ಮಾಡ್ಬೇಕು ಬಿಸ್ನೆಸ್ ಅಲ್ಲಿ. 2 ಜನ ಬಿಟ್ಟು ಜಾಸ್ತಿ ಜನನ ರೆಫರೆನ್ಸ್ ಮಾಡಿದ್ರೆ ಆ ವ್ಯಕ್ತಿ ಏನ್ ದುಡಿತಾ ಇರ್ತಾನೆ ಆ ವ್ಯಕ್ತಿಯಿಂದ ನಿಮಗೆ 10% ಆಫ್ ಇನ್ಕಮ್ ಬರುತ್ತೆ. ಸೊ ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಟೀಮ್ ವರ್ಕ್ ಆಗಿಲ್ಲ ಅಂದ್ರೂ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿರ್ತೀರಲ್ಲ ಆ ವ್ಯಕ್ತಿ ಪರ್ ಡೇ 1,000 ದುಡಿತಾನೆ ಅಂತಂದ್ರೆ ನಿಮಗೆ 100 rupees ಬರುತ್ತೆ. ಆ ವ್ಯಕ್ತಿ ಇನ್ಕಮ್ 1 lakh ಆಗಿದೆ ಅಂತಂದ್ರೆ ನಿಮಗೆ 10,000 ಬರುತ್ತೆ. ಸೊ ಆ ವ್ಯಕ್ತಿ ಇನ್ಕಮ್ ಅಲ್ಲಿ 10% ಆಫ್ ಇನ್ಕಮ್ ಕೊಡುತ್ತೆ ನಿಮಗೆ. ಓಕೆ, ಈ ಇನ್ಕಮ್ ಎಲಿಜಿಬಲ್ ಆಗ್ಬೇಕು ಅಂದ್ರೆ 2 ಜನ ಸ್ಟಾರ್ಟಿಂಗ್ 2 ಜನ ವ್ಯಕ್ತಿಗಳು ನಿಮ್ಗೆ ಕನ್ಸಿಡರ್ ಆಗಲ್ಲ. 3ನೇ ವ್ಯಕ್ತಿಯಿಂದ ನೀವು ಎಷ್ಟು ಜನ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರಾ ಅಷ್ಟು ಜನದಿಂದ ನಿಮ್ಗೆ ಇನ್ಕಮ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಇದೆ, ನಿಮ್ಮ ಹತ್ರ A B C D and E ಅಂತ ಒಂದು 5 ಜನ ಫ್ರೆಂಡ್ಸ್ ಇದಾರೆ. ಸೊ 5 ಜನ ಫ್ರೆಂಡ್ಸ್ ನೀವು ಡೈರೆಕ್ಟ್ ಸ್ಪಾನ್ಸರ್ ಮಾಡಿದ್ದೀರಾ. ಬಟ್ A ವ್ಯಕ್ತಿ B ವ್ಯಕ್ತಿ ಏನ ಇನ್ಕಮ್ ತಗೊಂತಾರೆ ಅದ್ರಲ್ಲಿ ನಿಮಗೆ ಕೌಂಟ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಫಸ್ಟ್ ಇನ್ಕಮ್ ನಿಮಗೆ ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ 2 ಜನ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೇಕು. 3ನೇ ವ್ಯಕ್ತಿ C ಅನ್ನೋ ವ್ಯಕ್ತಿ ಒಂದು 6,000 ದುಡಿತಾನೆ ಅಂತಂದ್ರೆ ನಿಮಗೆ ಆ ವ್ಯಕ್ತಿಯಿಂದ 10% 6,000 ಇನ್ಕಮ್ ಬರುತ್ತೆ. ಅಂಡ್ D ಅನ್ನೋ ವ್ಯಕ್ತಿ 12,000 ದುಡಿತಾನೆ ಅಂತಂದ್ರೆ ಆ ವ್ಯಕ್ತಿಯಿಂದ ನಿಮ್ಮ ಇನ್ಕಮ್ ಸೊ 10% 1,200 ರೂಪಾಯಿ ಬರುತ್ತೆ. E ಅನ್ನೋ ವ್ಯಕ್ತಿ 15,000 ದುಡಿತಾನೆ, ಆ ವ್ಯಕ್ತಿಯಿಂದ ನಿಮ್ಮ ಇನ್ಕಮ್ 1,500 rupees ಬರುತ್ತೆ. ಸೊ ನೀವು ಎಷ್ಟು ಜನ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರೋ ಅಷ್ಟು ಜನದಿಂದನೂ ನಿಮ್ಗೆ ಇನ್ಕಮ್ ಬರುತ್ತೆ. ಇಲ್ಲಿ 2 leg ಅಲ್ಲಿ ವರ್ಕ್ ಮಾಡಿಲ್ಲ ಅಂತಂದ್ರೂ ನಿಮಗೆ 1 leg ಇಂದನೂ ಇನ್ಕಮ್ ಬರುತ್ತೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಆಯುಷ್ಮಾರ್ಟ್ ಪ್ಲಾನ್. ಸೊ 1 leg ಅಲ್ಲೂ ಕೂಡ ಇನ್ಕಮ್ ಕೊಡ್ತಾ ಇದೆ ನಿಮಗೆ. ಸೊ 2 ಜನ ಬಿಟ್ಟು ನೀವು ಎಷ್ಟು ಜನ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ತೀರಾ ಆ ವ್ಯಕ್ತಿಗಳು ಎಷ್ಟು ಡೈಲಿ ಅರ್ನಿಂಗ್ಸ್ ಮಾಡ್ತಾರೆ ಆ ಇನ್ಕಮ್ ಅಲ್ಲಿ 10% ಆಫ್ ಇನ್ಕಮ್ ಕಂಪನಿ ನಿಮಗೆ ಕೊಡುತ್ತೆ. ದಿಸ್ ಇಸ್ ಕಾಲ್ಡ್ ಸೊ ಡೈರೆಕ್ಟ್ ಸ್ಪಾನ್ಸರ್ ಪವರ್ ಇನ್ಸೆಂಟಿವ್ ಅಂತ ಹೇಳ್ತೀವಿ. ಆಮೇಲೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಸೊ ನೀವು ಸಿಲ್ವರ್ ರ್ಯಾಂಕ್ ಅಚೀವ್ ಆಗಿದ ನಂತರ ನಿಮಗೆ 5 ಲಕ್ಷದ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ಕಂಪನಿ ಕೊಡುತ್ತೆ. ರೈಟ್. ಸೊ ಆಮೇಲೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡುತ್ತೆ ಕಂಪನಿ. ನೀವು ಒನ್ಸ್ ಗೋಲ್ಡ್ ರ್ಯಾಂಕ್ ಅಚೀವ್ ಆಗಿದ್ದೀನಿ ಅಂತಂದ್ರೆ ನಿಮಗೆ 5 ಲಕ್ಷದ ಇನ್ಶೂರೆನ್ಸ್ ಕೊಡುತ್ತೆ. ಇದರಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಪೇರೆಂಟ್ಸ್ ಕೂಡ ನೋಡ್ಕೊಬಹುದು. ಸೊ ಕವರ್ ಆಗಿರುತ್ತೆ. 5 ಲಕ್ಷದ ವರೆಗೂ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಗೋಲ್ಡ್ ರ್ಯಾಂಕ್ ಅಲ್ಲಿ ಕಂಪನಿ ಕೊಡುತ್ತೆ. ಎಸ್. ಅಂಡ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಕೂಡ ಕಂಪನಿ ಕೊಡುತ್ತೆ. ನೀವು 25 ಪೇರ್ ಮ್ಯಾಚಿಂಗ್ ಆಗಿದೆ ಅಂತಂದ್ರೆ ನಿಮಗೆ ಬ್ಯಾಗ್ ಕೊಡುತ್ತೆ, ಅಮಿತಿ ಬ್ಯಾಗ್. ಸೊ ಅಂಡ್ 50 ಪೇರ್ ಮ್ಯಾಚ್ ಮಾಡಿದೀನಿ ಅಂತಂದ್ರೆ 25 ಪೇರಿಗೆ ಅಮಿತಿ ವಾಚ್ ಕೊಡುತ್ತೆ, 50 ಪೇರಿಗೆ ಬ್ಯಾಗ್ ಕೊಡುತ್ತೆ, 100 ಪೇರ್ಸ್ಗೆ ಫಿಟ್ನೆಸ್ ಬ್ಯಾಂಡ್ ಕೊಡುತ್ತೆ, 200 ಪೇರಿಗೆ ಅಲ್ಕೋಜೋನ್ ವಾಟರ್ ಜಗ್ ಕೊಡುತ್ತೆ, 300 ಪೇರ್ಸ್ಗೆ ಅಲ್ಕೋಜೋನ್ ವಾಟರ್ ಪಾಟ್ ಸಿಗುತ್ತೆ. ಅಂಡ್ 500 ಪೇರ್ ಮ್ಯಾಚಿಂಗ್ ಆಗಿದ್ದಾಗ ನಿಮಗೆ ಸ್ಮಾರ್ಟ್ ಫೋನ್ ತಗೊಳೋದಕ್ಕೆ 10,000 rupees ಅಮೌಂಟ್ ಕೊಡುತ್ತೆ. ಅಂಡ್ 1000 ಮ್ಯಾಚಿಂಗ್ ಆದಾಗ ಸೊ ನಿಮಗೆ ಗೋವಾ ಎಜುಕೇಶನಲ್ ಒಂದು ಫೇರ್ ಅಂತ ಹೇಳ್ಬಿಟ್ಟು ಇನ್ಕಮ್ ಕೊಡುತ್ತೆ 10,000 12,000 ತನಕ. 1,500 ಪೇರ್ ಮ್ಯಾಚಿಂಗ್ ಆದಾಗ ಲ್ಯಾಪ್ಟಾಪ್ ಸಿಗುತ್ತೆ ನಿಮಗೆ. 2,500ಕ್ಕೆ ಬ್ಯಾಂಕಾಕ್ ಟೂರ್ ಇದೆ. ಅಂಡ್ 5,000 ಮ್ಯಾಚಿಂಗ್ ಆದ್ರೆ ಬೈಕ್ ಫಂಡ್ 50,000 ಡೌನ್ ಪೇಮೆಂಟ್ ಕೊಡುತ್ತೆ. 10,000 ಪೇರ್ ಮ್ಯಾಚಿಂಗ್ ಆದಾಗ ಕಿವಿಟ್ ಕಾರಿಗೆ 1 ಲಕ್ಷ ಡೌನ್ ಪೇಮೆಂಟ್ ಕೊಡುತ್ತೆ. 20,000 ಮ್ಯಾಚಿಂಗ್ ಆದಾಗ ಗೋಲ್ಡ್ ತಗೊಳೋದಕ್ಕೆ 2 ಲಕ್ಷ ಡೌನ್ ಪೇಮೆಂಟ್. ಅಂಡ್ 30,000 ಮ್ಯಾಚಿಂಗ್ ಆದಾಗ ಸೊ 5 lakhs ನಿಮಗೆ ಇನೋವಾ ಕಾರ್ ತಗೊಳೋದಕ್ಕೆ ಡೌನ್ ಪೇಮೆಂಟ್ ಸಿಗುತ್ತೆ. ಅಂಡ್ 5 lakhs ಮ್ಯಾಚಿಂಗ್ ಆದಾಗ BMW ತಗೊಳೋದಕ್ಕೆ 8 lakhs ಡೌನ್ ಪೇಮೆಂಟ್. ಅಂಡ್ 1,25,000 ಪೇರ್ ಮ್ಯಾಚಿಂಗ್ ಆದಾಗ ಆಡಿ ಕಾರ್ ತಗೊಳೋದಕ್ಕೆ 15 ಲಕ್ಷ ಸಿಗುತ್ತೆ. ನಿಮಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಅಲ್ಲೂ ಕೂಡ ಹತ್ರ 70 lakhs ತನಕ ಸೊ ನಿಮಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಸಿಗುತ್ತೆ ಆಯುಷ್ಮಾರ್ಟ್ ಕಂಪನಿ. ದಿಸ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಇನ್ಕಮ್. ಅಂಡ್ ಸೊ ಮೈನ್ ಆಗಿ ಅಂಡ್ ಜನರೇಷನ್ ಇನ್ಕಮ್ ಇದೆ ಅಂಡ್ ರೀಪರ್ಚೇಸಿಂಗ್ ಪ್ಲಾನ್ ಇನ್ಕಮ್ ಬಗ್ಗೆ ನಾವು ನೋಡೋಣ. ಬೈನರಿ ಪ್ಲಸ್ ರೀಪರ್ಚೇಸಿಂಗ್ 2 ಇದೆ. ಬೈನರಿ ಇನ್ಕಮ್ ಏನಿದೆ ಅದು ವೀಕ್ಲಿ ಫ್ರೈಡೆ ಕಟ್ ಆಫ್ ಆಗುತ್ತೆ, ಮಂಡೇ ಇನ್ಕಮ್ ಕೊಡುತ್ತೆ. ಅಂಡ್ ರೀಪರ್ಚೇಸಿಂಗ್ ಇನ್ಕಮ್ ಏನಿದೆ ಇದು ಮಂತ್ಲಿ ಒಂದ್ಸರಿ ನಿಮಗೆ ಸಿಗುತ್ತೆ. ಎವ್ರಿ ಮಂತ್ 1 to 30th ತನಕ ಏನೆಲ್ಲ ಬಿಸ್ನೆಸ್ ಆಗುತ್ತೆ ಅದು ಕೌಂಟ್ ಆಗುತ್ತೆ. ಅಂಡ್ ಸೊ ಎವ್ರಿ ಮಂತ್ ಬಿಫೋರ್ 10th ಅಲ್ಲಿ ನಿಮಗೆ ರೀಪರ್ಚೇಸಿಂಗ್ ಇನ್ಕಮ್ ಕೊಡೋನು ಕಂಪನಿ ಸೊ ಕೊಡುತ್ತೆ. ರೀಪರ್ಚೇಸಿಂಗ್ ಅಲ್ಲಿ ನಿಮಗೆ ಕಂಪನಿಯಿಂದ
6 ತರದ ಇನ್ಕಮ್ ಕೊಡುತ್ತೆ. ಒಂದು BV ಮ್ಯಾಚಿಂಗ್ ಇನ್ಸೆಂಟಿವ್, ಎರಡನೇದು ಟ್ರಾವೆಲ್ ಕನ್ವೆನ್ಸ್, ಮೂರನೇದು ಬೈಕ್ ಫಂಡ್, ನಾಲ್ಕನೇದು ಕಾರ್ ಫಂಡ್, ಐದನೇದು ಹೌಸ್ ಫಂಡ್ ಅಂಡ್ ಆರನೇದು ಲಾಯಲ್ಟಿ ಬೋನಸ್ ಅಂತ ಕೊಡುತ್ತೆ. ಸೊ ವಿಲ್ ಗೋ ಒನ್ ಬೈ ಒನ್. ಸೊ ನಮ್ದು ಕಂಪ್ಲೀಟ್ ಕ್ಯಾರಿ ಫಾರ್ವರ್ಡ್ ಬಿಸ್ನೆಸ್. ಸೊ ಅದೊಂದು ಬ್ಯೂಟಿಫುಲ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಬೇರೆ ಕಂಪ್ನಿಗಳಲ್ಲಿ ಮಂತ್ಲಿ ಏನೆಲ್ಲ ಬಿಸ್ನೆಸ್ ಆಗಿರುತ್ತೆ, ಆ ಬಿಸ್ನೆಸ್ ಕಂಪ್ಲೀಟ್ ಫ್ಲಶ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮಂತ್ ನೀವು ಹೊಸ ಬಿಸ್ನೆಸ್ ಏನ್ ಮಾಡ್ತೀರಾ ಅದ್ರಲ್ಲಿ ಇನ್ಕಮ್ ಕೊಡುತ್ತೆ. ಬಟ್ ಆಯುಷ್ಮಾನ್ ಕಂಪನಿಯಲ್ಲಿ ನೀವು ಮಾಡಿರೋಂತ ನಿಮ್ಮ ಟೀಮ್ ಬಿಸ್ನೆಸ್ ಕಂಪ್ಲೀಟ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಎಷ್ಟು ಬಿಸ್ನೆಸ್ BV ಮ್ಯಾಚಿಂಗ್ ಆಗುತ್ತೆ ಅಷ್ಟು ಇನ್ಕಮ್ ಸಿಗುತ್ತೆ, ಮಿಕ್ಕಿರೋದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬೇರೆ ಕಂಪ್ನಿಗಳಲ್ಲಿ ಕಂಪ್ನಿ ಓನರ್ಸ್ ದುಡ್ಡು ಮಾಡ್ತಾರೆ, ನಮ್ ಕಂಪನಿಯಲ್ಲಿ ನಮ್ಮ ಟೀಮ್ ಇನ್ಕಮ್ ಸೊ ನಮಗೆ ಇನ್ನೊಂದು 6 ತಿಂಗಳು 1 ವರ್ಷ ಆದ್ರೂ ನಮ್ಗೆ ಕೊಡುತ್ತೆ. ಸೊ ಕಂಪ್ಲೀಟ್ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ಇದೆ. ಅಂಡ್ ಕಂಡೀಷನ್ಸ್ ಇದೆ. ಕೇಳ್ಬೋದು, ಕ್ವಶನ್ಸ್ ಕೇಳ್ಬೋದು, ಸರ್ ಕ್ಯಾರಿ ಫಾರ್ವರ್ಡ್ ಇದೆ ಕಂಪನಿಗೆ ಲಾಸ್ ಆಗಲ್ವಾ? ಸರ್ ಅಫ್ಕೋರ್ಸ್ ಕ್ಯಾರಿ ಫಾರ್ವರ್ಡ್ ಇಟ್ಟಿದ್ದಾರೆ, ಬಟ್ ಕಂಡೀಷನ್ಸ್ ಇಟ್ಟಿದ್ದಾರೆ. ಮ್ಯಾಚಿಂಗ್ ಇನ್ಕಮ್ ಅಲ್ಲಿ ರೀಪರ್ಚೇಸಿಂಗ್ ಅಲ್ಲಿ 2 ಲಕ್ಷ ಸೀಲಿಂಗ್ ಇದೆ. ಅಂಡ್ ಕನ್ವೆನ್ಸ್ ಅಲ್ಲಿ ನಿಮಗೆ 1,25,000 ಸೀಲಿಂಗ್ ಇದೆ. ಅಂಡ್ ಕಾರ್ ಫಂಡ್ ಅಂಡ್ ಹೌಸ್ ಫಂಡ್ ಅನ್ಲಿಮಿಟೆಡ್ ಇರುತ್ತೆ. ಎಲ್ಲಿ ಸೀಲಿಂಗ್ ಇಟ್ಟಿರ್ತಾರೆ ಸೊ ಅಲ್ಲಿ ಕಂಪನಿಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಬೇರೆ ಕಂಪನಿಗಳಲ್ಲಿ 50 ಲಕ್ಷ 1 ಕೋಟಿನೂ ಲೀಡರ್ಸ್ ದುಡಿಬಹುದು. ಬಟ್ ಇಲ್ಲಿ ನಿಮಗೆ ಸೀಲಿಂಗ್ ಇಟ್ಟಿರೋದ್ರಿಂದ ಯಾವುದೇ ರೀತಿ ಕಂಪನಿ ಪ್ರಾಬ್ಲಮ್ಸ್ ಆಗಲ್ಲ. ಅಂಡ್ ನಿಮ್ಮ ಕಂಪ್ಲೀಟ್ ಬಿಸ್ನೆಸ್ ವ್ಯಾಲ್ಯೂಮ್ ಏನಿದೆ ಅದು ಕಂಪ್ಲೀಟ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂಡ್ ರೀಪರ್ಚೇಸಿಂಗ್ ಇನ್ಕಮ್, ಫಸ್ಟ್ ರೀಪರ್ಚೇಸಿಂಗ್ ಅಲ್ಲಿ 6 ತರದ್ದು ಇನ್ಕಮ್ ಕೊಡುತ್ತೆ. ಒಂದು ಮ್ಯಾಚಿಂಗ್ ಇನ್ಕಮ್, ಟ್ರಾವೆಲ್ ಕನ್ವೆನ್ಸ್, ಬೈಕ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್ ಅಂಡ್ ಲಾಯಲ್ಟಿ ಬೋನಸ್. ಏನಿದೆ ಮ್ಯಾಚಿಂಗ್ ಇನ್ಕಮ್ ಏನಿದೆ ಸರ್? ವೆರಿ ಸಿಂಪಲ್. ಕಂಪನಿಯ ಕಂಪ್ಲೀಟ್ ಇನ್ಕಮ್ ಕಂಪನಿ ಟರ್ನ್ ಓವರ್ ಮೇಲೆ ಕೊಡ್ತಾ ಇದೆ. ಸೊ ನಿಮಗೆ ರೀಪರ್ಚೇಸಿಂಗ್ ಮ್ಯಾಚಿಂಗ್ ಇನ್ಸೆಂಟಿವ್ ಸೊ ಕಂಪನಿ ಟರ್ನ್ ಓವರ್ ಅಲ್ಲಿ 40% ಆಫ್ ಪೇವೋಟ್ಸ್ ಕೊಡ್ತಾ ಇದೆ, 40% ಆಫ್ ಪೇವೋಟ್ಸ್. ಸೊ ಇಲ್ಲಿ ನಿಮ್ಮ ಲೆಫ್ಟ್ ಟೀಮ್ ಅಲ್ಲಿ 1,999 BV ಅಂಡ್ ರೈಟ್ ಟೀಮ್ ಇಂದ 1,999 BV ಮ್ಯಾಚಿಂಗ್ ಆದಾಗ ಸೊ ಆರ್ಡ್ಲಿ 1,099 ಗೆ ನಿಮಗೆ 4,000ದಿಂದ 4,500, ಲೆಫ್ಟ್ ಸೈಡ್ ಅಲ್ಲಿ 4,500, ರೈಟ್ ಸೈಡ್ ಅಲ್ಲಿ 4,500 ಬಿಸ್ನೆಸ್ ಆದಾಗ 1 ಪಾಯಿಂಟ್ ಅಂತ ಕೊಡುತ್ತೆ. 1,999 BV ಗೆ 1 ಪಾಯಿಂಟ್ ಅಂತ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಅಲ್ಲಿ 9,000, ರೈಟ್ ಅಲ್ಲಿ 9,000 ಬಿಸ್ನೆಸ್ ಆಯ್ತು, ಅವಾಗ ನಿಮ್ಗೆ 2 ಪಾಯಿಂಟ್ ಸಿಗುತ್ತೆ. ಸೊ ನಿಮಗೆ 4,000 BV ಲೆಫ್ಟ್ ಅಲ್ಲಿ, 4,000 BV ರೈಟ್ ಅಲ್ಲಿ ಆದಾಗ 2 ಪಾಯಿಂಟ್ ಸಿಗುತ್ತೆ. ಸೊ ಲೆಫ್ಟ್ ಅಲ್ಲಿ ಒಂದು 6,000 ಬಿಸ್ನೆಸ್, 8,000, ರೈಟ್ ಅಲ್ಲಿ 8,000 ಬಿಸ್ನೆಸ್ ಆದಾಗ ನಿಮಗೆ 4 ಪಾಯಿಂಟ್ ಸಿಗುತ್ತೆ. ಸೊ ಓಕೆನಾ? ಎವ್ರಿ 1,999 BV ಗೆ 1 ಪಾಯಿಂಟ್ ಅಂತ ಕೊಡುತ್ತೆ. ಕಂಪನಿ ಟರ್ನ್ ಓವರ್ ಅಲ್ಲಿ 40% ಕೊಡುತ್ತೆ. ಇವಾಗಿರುವಂತ ಕ್ಯಾಲ್ಕುಲೇಷನ್ ನಾವು ತಗೊಂತಾರಂತ ಇನ್ಕಮ್, ಮ್ಯಾಚಿಂಗ್ ಇನ್ಕಮ್ 1 ಯೂನಿಟ್ ವ್ಯಾಲ್ಯೂ 437 ರೂಪಾಯಿ ಇದೆ. ಲೆಫ್ಟ್ ಅಲ್ಲಿ ಸೊ 4,500 ಬಿಸ್ನೆಸ್ ಆಗಿದೆ, ರೈಟ್ ಅಲ್ಲಿ 4,500 ಬಿಸ್ನೆಸ್ ಆಗಿದೆ. ರೀಪರ್ಚೇಸಿಂಗ್ ಅಲ್ಲಿ ಒಂದು ಫಸ್ಟ್ ಟೈಪ್ ಆಫ್ ಇನ್ಕಮ್ ಮ್ಯಾಚಿಂಗ್ ಇನ್ಕಮ್. ಮ್ಯಾಚಿಂಗ್ ಇನ್ಕಮ್ ನಿಮಗೆ 437 ರೂಪಾಯಿ ಸಿಗುತ್ತೆ. ಸೊ ಲೆಫ್ಟ್ ಅಲ್ಲಿ 4,000, ಲೆಫ್ಟ್ ಅಲ್ಲಿ 2,000 BV, ರೈಟ್ ಅಲ್ಲಿ 2,000 BV ಮ್ಯಾಚಿಂಗ್ ಆದ್ರೆ 1 ಪಾಯಿಂಟ್ ವ್ಯಾಲ್ಯೂ 4,000. ಫಾರ್ ಎಕ್ಸಾಂಪಲ್ ಲೆಫ್ಟ್ ಅಲ್ಲಿ 1 ಲಕ್ಷ ಬಿಸ್ನೆಸ್ ಆಗಿದೆ, ರೈಟ್ ಅಲ್ಲಿ 1 ಲಕ್ಷ ಬಿಸ್ನೆಸ್ ಆಗಿದೆ. ಸೊ ನಿಮಗೆ 1 ಲಕ್ಷಕ್ಕೆ ಹತ್ತತ್ರ 40,000ದಿಂದ 50,000 BV ಬಂದಿರುತ್ತೆ. ಲೆಫ್ಟ್ ಅಲ್ಲಿ 50,000 BV ಗೆ 25 ಪಾಯಿಂಟ್, ರೈಟ್ ಸೈಡ್ ಅಲ್ಲಿ 50,000 BV ಗೆ 25 ಪಾಯಿಂಟ್ ಸಿಗುತ್ತೆ. ಎವ್ರಿ 1,999 BV ಗೆ 1 ಪಾಯಿಂಟ್ ವ್ಯಾಲ್ಯೂ 437 ಅಂತಂದ್ರೆ ಸೊ ನಿಮಗೆ 25 ಪಾಯಿಂಟ್ ವ್ಯಾಲ್ಯೂ ಹತ್ತತ್ರ 12,000 ತನಕ ಸಿಗುತ್ತೆ. ಲೆಫ್ಟ್ ಟೀಮ್ ಇಂದ ಒಂದು 50,000 BV, ರೈಟ್ ಟೀಮ್ ಇಂದ 50,000 BV ಬಂದ್ರೆ ಮ್ಯಾಚಿಂಗ್ ಇನ್ಕಮ್ ನಿಮಗೆ 10ರಿಂದ 12,000 ರೂಪಾಯಿ ಸಿಗುತ್ತೆ. ಎಸ್, ಸೊ ಇದು ಎಕ್ಸಾಂಪಲ್ ಕೂಡ ಕೊಟ್ಟಿದೆ. ಕಂಪನಿ ಟರ್ನ್ ಓವರ್ ಅಲ್ಲಿ 40% ಆಫ್ ಪೇವೋಟ್ಸ್ ನಿಮಗೆ ಕೊಡ್ತಾ ಇದೆ ಮ್ಯಾಚಿಂಗ್ ಇನ್ಕಮ್. ಎಸ್, ಅಂಡ್ ಎರಡನೇ ಇನ್ಕಮ್ ಟ್ರಾವೆಲ್ ಕನ್ವೆನ್ಸ್ ಅಂತ ಕೊಡುತ್ತೆ ಕಂಪನಿ. ಇದು ಎರಡನೇ ಇನ್ಕಮ್. ಸೊ ನಾವು ನೀವೆಲ್ಲ ವರ್ಕ್ ಮಾಡ್ತಾ ಇರ್ತೀವಿ, ಫೀಲ್ಡಿಗೆ ಹೋಗ್ತಾ ಇರ್ತೀವಿ, ಸೊ ನಮಗೆ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ. ಮ್ಯಾಚಿಂಗ್ ಇನ್ಕಮ್ ಅಲ್ಲಿ 6 ತರ ಇನ್ಕಮ್ ಕೊಡುತ್ತೆ. ಫಸ್ಟ್ ಇನ್ಕಮ್ ಮ್ಯಾಚಿಂಗ್ ಇನ್ಕಮ್, ರೀಪರ್ಚೇಸಿಂಗ್ ಅಲ್ಲಿ 6 ತರ ಇನ್ಕಮ್, ಅದರಲ್ಲಿ ಒಂದು ಮ್ಯಾಚಿಂಗ್ ಇನ್ಕಮ್. ಮ್ಯಾಚಿಂಗ್ ಇನ್ಕಮ್ ಎವ್ರಿ 1,999 BV ಗೆ 1 ಪಾಯಿಂಟ್ ವ್ಯಾಲ್ಯೂ 437. ಸೊ ನಿಮ್ಮ ಟೀಮ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಷ್ಟು ಇನ್ಕಮ್ ನಿಮಗೆ ಕೊಡ್ತಾ ಇರುತ್ತೆ. ಸೊ ಅಂಡ್ ಅದು ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಡಿಪೆಂಡ್ ಅಪಾನ್ ಕಂಪನಿ ಟರ್ನ್ ಓವರ್. ಕಂಪನಿ ಟರ್ನ್ ಓವರ್ ಜಾಸ್ತಿ ಆದಂಗೆ ನಿಮ್ಗೆ ಇನ್ಕಮ್ ಜಾಸ್ತಿ ಆಗುತ್ತೆ. ಕಂಪನಿ ಟರ್ನ್ ಓವರ್ ಅಲ್ಲಿ 40% ಪೇವೋಟ್ಸ್ ಮ್ಯಾಚಿಂಗ್ ಇನ್ಕಮ್ ಕೊಡ್ತಾ ಇದೆ. ಎರಡನೇ ಇನ್ಕಮ್ ಟ್ರಾವೆಲ್ ಕನ್ವೆನ್ಸ್. ಟ್ರಾವೆಲ್ ಕನ್ವೆನ್ಸ್ ನಿಮಗೆ ಒಂದು ಸ್ಲಾಬ್ ಇದೆ. ಸೊ ಈ ಸ್ಲಾಬ್ ಅಲ್ಲಿ ನೀವು ಟ್ರಾವೆಲ್ ಕನ್ವೆನ್ಸ್ ನಿಮಗೆ ಕಂಪನಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್ 1,500 BV ಮ್ಯಾಚಿಂಗ್ ಆದಾಗ 250 ರೂಪಾಯಿ ಟ್ರಾವೆಲ್ ಫಂಡ್ ಕೊಡುತ್ತೆ. ಸೊ ಅಂಡ್ ಮ್ಯಾಚಿಂಗ್ ಇನ್ಕಮ್ 1,999 BV ಗೆ 437. ಅಂಡ್ ನೀವು ಅಲ್ಲಿ ಬರೋಷ್ಟೆಲ್ಲ ಈ ಸ್ಲಾಬ್ ಅಲ್ಲಿ ಇರ್ತೀರಾ 1,500 BV ಪ್ಲಸ್ 437 ಪ್ಲಸ್ 250 ರೂಪಾಯಿ
ಟ್ರಾವೆಲ್ ಫಂಡ್ ಸಿಗುತ್ತೆ. ಇದು 1 ತಿಂಗಳು ಕೊಡುತ್ತೆ ಕಂಪನಿ. ಸೊ ಓಕೆನಾ. ಅಂಡ್ 3000 BV ಮ್ಯಾಚಿಂಗ್ ಆದಾಗ 500 ರೂಪಾಯಿ ಕೊಡುತ್ತೆ, 1 ತಿಂಗಳು ಕೊಡುತ್ತೆ. 7500 BV ಮ್ಯಾಚಿಂಗ್ ಆದಾಗ 1000 ರೂಪಾಯಿ ಕೊಡುತ್ತೆ, 2 ತಿಂಗಳು ಕೊಡುತ್ತೆ. ಅಂಡ್ 15000 BV ಮ್ಯಾಚಿಂಗ್ ಆದಾಗ 2000 ರೂಪಾಯಿ ಕೊಡುತ್ತೆ, 4 ತಿಂಗಳು. ಅಂದ್ರೆ ನೀವು ಒಂದ್ಸರಿ 15000 BV ಮ್ಯಾಚಿಂಗ್ ಆಗಿದೆ, ನಿಮಗೆ 4 ತಿಂಗಳು 2000 ಕೊಡುತ್ತಾ? ನೋ. ಸೊ ನೀವ್ ಈ ಮಂತ್ ಅಲ್ಲಿ 15000 BV ಮಾಡಿದೀರಾ, ನಿಮಗೆ 2000 ರೂಪಾಯಿ ಕೊಡುತ್ತೆ. ನೆಕ್ಸ್ಟ್ ಮಂತ್ ಅಲ್ಲಿ ಒಂದು 16,000 17,000 15,000 BV ಮಾಡಿರ್ತೀರಾ, ನಿಮಗೆ 2000 ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಬರೀ 1000 BV ಮಾಡಿದೀನಿ ಅಂತಂದ್ರೆ ನಿಮಗೆ ಟ್ರಾವೆಲ್ ಫಂಡ್ ಕೊಡೋದಿಲ್ಲ. ಸೊ ಇಲ್ಲಿ ಈ ಸ್ಲ್ಯಾಬ್ ನೋಡ್ತಾ ಇರ್ಬೋದು, ಇದರಲ್ಲಿ ಇಷ್ಟು ಮಂತ್ ಅಂತ ಕೊಟ್ಟಿದೆ, ಅಷ್ಟು ಮಂತ್ ನಿಮಗೆ ಇನ್ಕಮ್ ಕೊಡ್ತಾ ಇರುತ್ತೆ, ಅಷ್ಟು ಮಂತ್ ನೀವು ಬಿಸ್ನೆಸ್ ಮಾಡಬೇಕು. ಅಂಡ್ ಒನ್ಸ್ ಇದು ಕಂಪ್ಲೀಟ್ ಆಗಿದೆ, ಇದು ಫ್ಲಶ್ ಔಟ್ ಆಗುತ್ತೆ. ಸೊ 50,000 BV ಮ್ಯಾಚಿಂಗ್ ಆದಾಗ 5,000 ರೂಪಾಯಿ 5 ತಿಂಗಳು ಕೊಡುತ್ತೆ. 1 ಲಕ್ಷ BV ಮ್ಯಾಚಿಂಗ್ ಆದಾಗ 10,000 ರೂಪಾಯಿ 6 ತಿಂಗಳು ತನಕ ಕೊಡುತ್ತೆ. 3 ಲಕ್ಷ BV ಮ್ಯಾಚಿಂಗ್ ಆದಾಗ 25,000 ರೂಪಾಯಿ 8 ತಿಂಗಳು ಕೊಡುತ್ತೆ. 50 ಲಕ್ಷ BV ಮ್ಯಾಚಿಂಗ್ ಆದಾಗ 50,000 ರೂಪಾಯಿ 10 ತಿಂಗಳು ಕೊಡುತ್ತೆ. 10 ಲಕ್ಷ BV ಮ್ಯಾಚಿಂಗ್ ಆದಾಗ ಸೊ ನಿಮಗೆ 75,000 ರೂಪಾಯಿ 12 ತಿಂಗಳು ಕೊಡುತ್ತೆ. 25 ಲಕ್ಷ BV ಮ್ಯಾಚಿಂಗ್ ಆದಾಗ 1,25,000 ರೂಪಾಯಿ 12 ತಿಂಗಳು ತನಕ ಕೊಡುತ್ತೆ. ಸೊ ಇದರಲ್ಲಿ ಯಾವ ಸ್ಲ್ಯಾಬ್ ಅಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರೋ ಆ ಸ್ಲ್ಯಾಬ್ ಇನ್ಕಮ್ ಕೊಡುತ್ತೆ. ಸೊ ಒಂದು ಮಂತ್ ಅಲ್ಲಿ ಒಂದು ಹೈಯೆಸ್ಟ್ ಇನ್ಕಮ್ ಮಾತ್ರ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಈ ಮಂತ್ ಅಲ್ಲಿ ನೀವು 15ನೇ ತಾರೀಕು ತನಕ 7,500 BV ಮಾಡಿದೀರಾ, ಸೊ ಅದೇ 30ನೇ ತಾರೀಕು ಒಳಗಡೆ 50,000 BV ಮಾಡಿದೀರಾ. 50,000 BV ಮಾಡಿದಾಗ ನಿಮ್ಗೆ 5,000 ರೂಪಾಯಿ ಕೊಡುತ್ತೆ ಟ್ರಾವೆಲ್ ಫಂಡ್. ಸೊ ಒಂದು ಮಂತ್ ಅಲ್ಲಿ ಹೈಯೆಸ್ಟ್ ಇನ್ಕಮ್ ಮಾತ್ರ ನಿಮಗೆ ಕೊಡುತ್ತೆ. ನಿಮಗೆ 250 ಕೊಟ್ಟು 500 ಕೊಟ್ಟು 10,000 ಕೊಟ್ಟು 5,000 ಕೊಡಲ್ಲ. ಒಂದು ಹೈಯೆಸ್ಟ್ ಪೇಮೆಂಟ್ ಒಂದು ಮಂತ್ ಅಲ್ಲಿ ಸಿಗುತ್ತೆ. ನಿಮ್ಮ ಬಿಸ್ನೆಸ್ ಮಾಡ್ತಾ ನೀವು ಯಾವ ಸ್ಲ್ಯಾಬ್ ಅಲ್ಲಿ ಇರ್ತೀರಾ ಆ ಸ್ಲ್ಯಾಬ್ ಇಂದ ನಿಮಗೆ ಇನ್ಕಮ್ ಸಿಗುತ್ತೆ. ಇದು ಎರಡನೇ ತರ ರೀಪರ್ಚೇಸಿಂಗ್ ಅಲ್ಲಿ ಇನ್ಕಮ್. ಅಂಡ್ ಬೈಕ್ ಫಂಡ್, ಸೊ ಎಸ್, ಸೊ ಕಂಪನಿಯಲ್ಲಿ ಬೈಕ್ ಫಂಡ್ ಕೂಡ ಸಿಗುತ್ತೆ. ಬೈಕ್ ಫಂಡ್ ಹೇಗೆ ಕೊಡುತ್ತೆ ಅಂತಂದ್ರೆ 50,000 BV ಮ್ಯಾಚಿಂಗ್, ಲೆಫ್ಟ್ ಅಲ್ಲಿ 50,000, ರೈಟ್ ಟೀಮ್ ಇಂದ 50,000 BV ಮ್ಯಾಚಿಂಗ್ ನ ನೀವು 3 ತಿಂಗಳು ಕಂಟಿನ್ಯೂ ಆಗಿ ಆಯುಷ್ಮಾರ್ಟ್ ಕಂಪನಿಯಲ್ಲಿ ಮಾಡಿದ್ರೆ ನಿಮಗೆ ಬೈಕ್ ಫಂಡ್ ನೀವು ಎಲಿಜಿಬಲ್ ಆಗ್ತೀರಾ. 4ನೇ ತಿಂಗಳು ನಿಮಗೆ ಬೈಕ್ ಫಂಡ್ ಕಂಪನಿ ಕೊಡುತ್ತೆ. ಬೈಕ್ ಫಂಡ್ ಎಷ್ಟು ಕೊಡುತ್ತೆ ಅಂತಂದ್ರೆ ನಿಮ್ಮ ಟೀಮ್ ಟರ್ನ್ ಓವರ್ ಅಲ್ಲಿ 5% ಕೊಡುತ್ತೆ. ನಿಮ್ಮ ಟೀಮ್ ಟರ್ನ್ ಓವರ್ ಬೈಕ್ ಫಂಡ್ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ 50,000 BV ಮ್ಯಾಚಿಂಗ್ ನಿಮ್ಗೆ ಹತ್ತತ್ರ 3 ಲಕ್ಷ ಬಿಸ್ನೆಸ್ ಆಗಿರುತ್ತೆ. ನಿಮ್ ಟೀಮ್ ಇಂದ 3 ಲಕ್ಷದಲ್ಲಿ 5% ಅಂತಂದ್ರೆ 15,000 ರೂಪಾಯಿ ನಿಮಗೆ ಕೊಡುತ್ತೆ. ಓಕೆನಾ. ಸೊ ಬೈಕ್ ಫಂಡ್ 1 ಲಕ್ಷ ಕ್ಯಾಪಿಂಗ್ ಇದೆ. 1 ಲಕ್ಷ ಅದು ಕಂಪ್ಲೀಟ್ ಆಗಿದೆ ನಿಮಗೆ ಬೈಕ್ ಫಂಡ್ ಫ್ಲಶ್ ಔಟ್ ಆಗುತ್ತೆ. ಸೊ 50,000 BV ಮ್ಯಾಚಿಂಗ್ 3 ಮಂತ್ಸ್ ನೀವು ಕಂಟಿನ್ಯೂ ಆಗಿ ಮೇಂಟೈನ್ ಮಾಡಿದ್ರೆ 4ನೇ ತಿಂಗಳಿಂದ ನೀವು ಬೈಕ್ ಫಂಡಿಗೆ ಎಲಿಜಿಬಲ್ ಆಗ್ತೀರಾ. ಬೈಕ್ ಫಂಡ್ ಹೇಗೆ ಕೊಡುತ್ತೆ ಅಂತಂದ್ರೆ ನಿಮ್ಮ ಟೀಮ್ ಟರ್ನ್ ಓವರ್ ಅಲ್ಲಿ 5% ಇನ್ಕಮ್ ಕೊಡುತ್ತೆ. ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ ಇದೆ, ಸೊ ಅದು ನಿಮಗೆ ಸಿಗುತ್ತೆ. ಅಂಡ್ ಬೈಕ್ ಫಂಡ್ ಗೆ ಕೆಲವೊಂದು ಕಂಡೀಷನ್ಸ್ ಇದೆ. ನೀವು 4ನೇ ತಿಂಗಳಿಂದ 50,000 BV ಮ್ಯಾಚಿಂಗ್ ಮಾಡಿಲ್ಲ ಅಂತಂದ್ರೂ ನಿಮಗೆ ಬೈಕ್ ಫಂಡ್ ಕಂಪನಿ ಇಸ್ ಗೋಯಿಂಗ್ ಟು ಗಿವ್ ಬೈಕ್ ಫಂಡ್ ಕೊಡುತ್ತೆ. ಮಿನಿಮಮ್ 25,000 BV ಮ್ಯಾಚಿಂಗ್ ಮಾಡಿರ್ಬೇಕು 4ನೇ ತಿಂಗಳಿಂದ. 50,000 ಮಾಡಿಲ್ಲ ಅಂತಂದ್ರೂ ಬೈಕ್ ಫಂಡ್ ಕೊಡುತ್ತೆ. ಮಿನಿಮಮ್ 25,000 BV ಮ್ಯಾಚಿಂಗ್ ಮಾಡಿರ್ಬೇಕು. ಆಮೇಲೆ ಇಲ್ಲಿ ಬೈಕ್ ಫಂಡ್ ಹೇಗೆ ಕೊಡುತ್ತೆ ಅಂದ್ರೆ ಪ್ರತಿ 10,000 BV ಮ್ಯಾಚಿಂಗ್ ಗೆ 1 ಪಾಯಿಂಟ್ ಅಂತ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಲೆಫ್ಟ್ ಅಲ್ಲಿ 50,000 BV, ರೈಟ್ ಅಲ್ಲಿ 50,000 BV ನೀವು 5 ತಿಂಗಳು 3 ತಿಂಗಳು ಕಂಟಿನ್ಯೂ ಮಾಡಿದಿರಾ. 4ನೇ ತಿಂಗಳು 50,000 BV ಗೆ 10,000 BV ಗೆ 1 ಪಾಯಿಂಟ್ ಅಂತಂದ್ರೆ 50,000 BV ಗೆ 5 ಪಾಯಿಂಟ್. ಸೊ 5 ಪಾಯಿಂಟ್ ವ್ಯಾಲ್ಯೂ ಕೊಡುತ್ತೆ. ಯಾಕೆ ಅಂತಂದ್ರೆ ನೀವು 50,000 ಮಾಡಿರ್ತೀರಾ, ನಾನು ಒಂದು 5 ಲಕ್ಷ BV ಮ್ಯಾಚಿಂಗ್ ಮಾಡಿರ್ತೀನಿ. ನಿಮ್ಗೂ ಒಂದೇ ಅಮೌಂಟ್, ನನಗೂ ಒಂದೇ ಅಮೌಂಟ್ ಸಿಗುತ್ತಾ? ನೋ, ನನಗೆ ಜಾಸ್ತಿ ಸಿಗುತ್ತೆ ಅಂಡ್ ಕಮ್ಮಿ ಮಾಡಿರೋರಿಗೆ ಕಮ್ಮಿ ಸಿಗುತ್ತೆ. ಅಂಡ್ ಸೊ ಬೈಕ್ ಫಂಡ್ ನೀವು ಕಂಟಿನ್ಯೂ 3 ಮಂತ್ಸ್ 50,000 ಮಾಡಿ 4th ಮಂತ್ ಇಂದ 50,000 ಮಾಡಿಲ್ಲ ಅಂದ್ರೆ ಬೈಕ್ ಫಂಡ್ ಸಿಗುತ್ತೆ. ಮಿನಿಮಮ್ 25,000 BV ಮ್ಯಾಚಿಂಗ್ ಮಾಡಿರ್ಬೇಕು. ಎವ್ರಿ 10,000 BV ಮ್ಯಾಚಿಂಗ್ ಗೆ ನಿಮಗೆ ಇನ್ಕಮ್ ಸಿಗುತ್ತೆ ಬೈಕ್ ಫಂಡ್. ಎಸ್. ಅಂಡ್ ಕಾರ್ ಫಂಡ್, ಸೊ ಕಾರ್ ಫಂಡ್ ಸೇಮ್ 50,000 BV ಮ್ಯಾಚಿಂಗ್ 6 ಮಂತ್ ಮೇಂಟೈನ್ ಮಾಡಬೇಕು. ಬೈಕ್ ಫಂಡ್ ಗೆ 50,000 BV ಮ್ಯಾಚಿಂಗ್ 3 ಮಂತ್ಸ್ ಮೇಂಟೈನ್ ಮಾಡಿರ್ಬೇಕು. ಬಟ್ ಕಾರ್ ಫಂಡ್ ಗೆ 50,000 BV ಮ್ಯಾಚಿಂಗ್ 6 ಮಂತ್ ನೀವು ಕಂಟಿನ್ಯೂ ಆಗಿ ಮೇಂಟೈನ್ ಮಾಡಿದ್ರೆ ಯು ವಿಲ್ ಗೆಟ್ ಫಾರ್ ದಿ ಕಾರ್ ಫಂಡ್. ಸೊ ಕಾರ್ ಫಂಡ್ ಕಂಪನಿ ಟರ್ನ್ ಓವರ್ ಅಲ್ಲಿ 5% ಕೊಡುತ್ತೆ. ಬೈಕ್ ಫಂಡ್ ನಿಮ್ಮ ಟೀಮ್ ಟರ್ನ್ ಓವರ್ ಅಲ್ಲಿ 5% ಕೊಟ್ರೆ, ಕಾರ್ ಫಂಡ್ ಕಂಪನಿ ಟರ್ನ್ ಓವರ್ ಅಲ್ಲಿ 50% ಕೊಡುತ್ತೆ. ಸಾರಿ 5% ಕೊಡುತ್ತೆ. ಕಂಪನಿ ಟರ್ನ್ ಓವರ್ ಅಲ್ಲಿ 5% ಕೊಡುತ್ತೆ. ಸೊ ಎಸ್, ಸೊ ಇದು ಕಂಪನಿ ಕಂಪ್ಲೀಟ್ ಟರ್ನ್ ಓವರ್ ಅಲ್ಲಿ 5% ಆಫ್ ಇನ್ಕಮ್ ನಿಮಗೆ ಕಾರ್ ಫಂಡ್ ಕೊಡುತ್ತೆ. ನೀವು 6 ಮಂತ್ 50,000 BV ಮ್ಯಾಚಿಂಗ್ ಮಾಡಿ 7th ಮಂತ್ ಇಂದ 50,000 BV ಮ್ಯಾಚಿಂಗ್ ಮಾಡಿಲ್ಲ ಅಂದ್ರೆ ನಿಮಗೆ ಕಾರ್ ಫಂಡ್ ಸಿಗುತ್ತೆ. ಮಿನಿಮಮ್ 25,000 BV ಮ್ಯಾಚಿಂಗ್ ಮಾಡಿರ್ಬೇಕು. ಸೊ ಅಂಡ್ ಇಲ್ಲಿ ಪ್ರತಿ 25,000 BV ಮ್ಯಾಚಿಂಗ್ ಗೆ 1 ಪಾಯಿಂಟ್ ಅಂತ ತಗೊಂತಾರೆ. ಸೊ ನಿಮಗೆ ಪಾಯಿಂಟ್ ಬೇಸಿಸ್ ಅಲ್ಲಿ ಇನ್ಕಮ್ ಕೊಡುತ್ತೆ. ನಮ್ಮ ಕಂಪ್ಲೀಟ್ ಬಿಸ್ನೆಸ್ ಪಾಯಿಂಟ್ಸ್ ಅಂಡ್ BV ಮೇಲೆನೆ ಇನ್ಕಮ್ ಕೊಡುತ್ತೆ.
ಓಕೆನಾ. 6 ಮಂತ್ ಆದ್ಮೇಲೆ ನೀವು 50,000 BV ಮ್ಯಾಚಿಂಗ್ ಮಾಡಿಲ್ಲ ಅಂದ್ರೆ ನಿಮಗೆ ಕಾರ್ ಫಂಡ್ ಸಿಗುತ್ತೆ. ಮಿನಿಮಮ್ 25,000 BV ಮ್ಯಾಚಿಂಗ್ ಮಾಡಿರ್ಬೇಕು. ಎವ್ರಿ 25,000 BV ಮ್ಯಾಚಿಂಗ್ ಗೆ 1 ಪಾಯಿಂಟ್ ಅಂತ ತಗೊಂಡು ನಿಮಗೆ ಕಂಪನಿ ಕಾರ್ ಫಂಡ್ ಕೊಡುತ್ತೆ. ಓಕೆನಾ. ಎಸ್. ಅಂಡ್ ಸೊ ಕಾರ್ ಫಂಡ್ ಅಲ್ಲಿ ಅನ್ಲಿಮಿಟೆಡ್ ತಗೊಬಹುದು. ಬಟ್ ಬೈಕ್ ಫಂಡ್ ಅಲ್ಲಿ 1 ಲಕ್ಷ ಕ್ಯಾಪಿಂಗ್. 1 ಲಕ್ಷ ಒನ್ಸ್ ಕಂಪ್ಲೀಟ್ ಆಗಿದೆ ನಿಮಗೆ ಬೈಕ್ ಫಂಡ್ ಸಿಗಲ್ಲ. ಬಟ್ ಕಾರ್ ಫಂಡ್ ಅನ್ಲಿಮಿಟೆಡ್ ಆಗಿ ತಗೊಬಹುದು. ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಷ್ಟು ಇನ್ಕಮ್ ನಿಮಗೆ ಕಂಪನಿಯಿಂದ ಸಿಗುತ್ತೆ. ಅಂಡ್ ಹೌಸ್ ಫಂಡ್ ಗೆ ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ ಸೊ 1 ಲಕ್ಷ BV ಮ್ಯಾಚಿಂಗ್. 1 ಲಕ್ಷ BV ಮ್ಯಾಚಿಂಗ್. ಸೊ ನೀವು ಕಂಟಿನ್ಯೂ ಆಗಿ 6 ಮಂತ್ ಮೇಂಟೈನ್ ಮಾಡಿರ್ಬೇಕು. 6 ಮಂತ್ ಮೇಂಟೈನ್ ಮಾಡಿರ್ಬೇಕು. 1 ಲಕ್ಷ BV ಮ್ಯಾಚಿಂಗ್ 6 ಮಂತ್ ನೀವು ಮೇಂಟೈನ್ ಮಾಡಿದ್ರೆ ನಿಮಗೆ ಹೌಸ್ ಫಂಡ್ ಸಿಗುತ್ತೆ. ಹೌಸ್ ಫಂಡ್ ಕಂಪನಿ ಟರ್ನ್ ಓವರ್ ಅಲ್ಲಿ 10% ಆಫ್ ಇನ್ಕಮ್ ನಿಮಗೆ ಸಿಗುತ್ತೆ. ಸೊ 10% ನಿಮಗೆ ಇನ್ಕಮ್ ಸಿಗುತ್ತೆ. ಸೊ ಕಾರ್ ಫಂಡ್ ಕಂಪನಿ ಟರ್ನ್ ಓವರ್ ಅಲ್ಲಿ 5%, ಹೌಸ್ ಫಂಡ್ ಕಂಪನಿ ಟರ್ನ್ ಓವರ್ ಅಲ್ಲಿ 10% ಇನ್ಕಮ್ ಸಿಗುತ್ತೆ. 10% ಆಫ್ ಇನ್ಕಮ್ ಕೊಡುತ್ತೆ. ಇಲ್ಲಿ ನೀವು 6 ಮಂತ್ ಇಂದ 1 ಲಕ್ಷ BV ಮ್ಯಾಚಿಂಗ್ ಮಾಡಿಲ್ಲ ಅಂತಂದ್ರೂ ನಿಮಗೆ ಹೌಸ್ ಫಂಡ್ ಕೊಡುತ್ತೆ. ಮಿನಿಮಮ್ 50,000 BV ಮ್ಯಾಚಿಂಗ್ ಮಾಡಿರ್ಬೇಕು. ಎವ್ರಿ 50,000 BV ಮ್ಯಾಚಿಂಗ್ ಗೆ 1 ಪಾಯಿಂಟ್ ಅಂತ ತಗೊಂಡು ಸೊ ನಿಮಗೆ ಕಾರ್ ಫಂಡ್ ಹೌಸ್ ಫಂಡ್ ಅನ್ನೋ ಇನ್ಕಮ್ ಸಿಗುತ್ತೆ. ಎಸ್. ಅಂಡ್ ಸೊ ನಿಮಗೆ ಒಂದು ಎಕ್ಸಾಂಪಲ್ ಲೆಫ್ಟ್ ಅಲ್ಲಿ ಒಂದು 50,000 ಬಿಸ್ನೆಸ್, ರೈಟ್ ಟೀಮ್ ಇಂದ 50,000 ಬಿಸ್ನೆಸ್ ಕಂಟಿನ್ಯೂ ಒಂದು 6 ಮಂತ್ ಮೇಂಟೈನ್ ಮಾಡಿದ್ರೆ ನಿಮ್ ಇನ್ಕಮ್ ಸೊ ನಿಯರ್ಲಿ 20,000 ತನಕ ಇರುತ್ತೆ. 20 to 20,000 ತನಕ ಇರುತ್ತೆ. ಲೆಫ್ಟ್ ಅಲ್ಲಿ 1 ಲಕ್ಷ, ರೈಟ್ ಅಲ್ಲಿ 1 ಲಕ್ಷ ಬಿಸ್ನೆಸ್ ನೀವು 6 ತಿಂಗಳು ಕಂಟಿನ್ಯೂ ಮೇಂಟೈನ್ ಮಾಡಿದ್ರೆ ನಿಮಗೆ ಹತ್ತತ್ರ 20,000 ತನಕ ಇನ್ಕಮ್ ಇದೆ. ಸೊ ಮ್ಯಾಚಿಂಗ್ ಇನ್ಕಮ್, ಬೈಕ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್. ಯಾಕೆಂದ್ರೆ ಬೈಕ್ ಫಂಡ್ 1 lakh ಗೆ ಇದಾಗುತ್ತೆ, ಫ್ರೆಶ್ ಆಗುತ್ತೆ. ಅಂಡ್ ಕನ್ವಿನ್ಸ್ ಅನ್ನೋದು ಸ್ಲಾಬ್ ಅಲ್ಲಿ ಇದ್ದಾಗ ಕೊಡ್ತಾರೆ. ಸೊ ಅದಾದ್ಮೇಲೆ ನಿಮಗೆ ಸಿಗೋದಿಲ್ಲ. ಬಟ್ ಕಾರ್ ಫಂಡ್, ಹೌಸ್ ಫಂಡ್ ಅನ್ಲಿಮಿಟೆಡ್ ಆಗಿರುತ್ತೆ. ಅಂಡ್ 6 ಮಂತ್ ನೀವು ಈ ಬಿಸ್ನೆಸ್ ನ ಮಾಡಿದ್ದೆ ಅದಲ್ಲಿ ಪ್ರತಿ ತಿಂಗಳು ನಿಮ್ಗೆ 20ರಿಂದ 22,000 ತನಕ ಇನ್ಕಮ್ ಸಿಗುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಎಲ್ಲಾ ಕೂಡ ಕ್ಯಾರಿ ಫಾರ್ವರ್ಡ್ ಇದೆ, ಇಲ್ಲೆಲ್ಲೂ ಕೂಡ ಫ್ಲೆಶ್ ಔಟ್ ಆಗುತ್ತೆ. ಅಂಡ್ ಫೈನಲ್ ಇನ್ಕಮ್ ರೀಪರ್ಚೇಸಿಂಗ್ ಅಲ್ಲಿ ಲಾಯಲ್ಟಿ ಬೋನಸ್ ಇದೆ ಕಂಪನಿಯಲ್ಲಿ. ಸೊ ಲಾಯಲ್ಟಿ ಬೋನಸ್ ನಿಮಗೆ ಹೇಗೆ ಕೊಡುತ್ತೆ ಅಂತಂದ್ರೆ ಸೊ ಇವಾಗ ಹೊಸದಾಗಿ ಇನ್ನೊಂದು PDF ಕೂಡ ಕಂಪನಿ ಕಳಿಸಿದೆ. ಮಿನಿಮಮ್ 1000 BV. ಇವಾಗ ಮಿನಿಮಮ್ ಏನ್ ಮಾಡಿದ್ರೆ 1500 rupees ಅಷ್ಟು ಪ್ರಾಡಕ್ಟ್ ನೀವು ಸೊ 4 ಮಂತ್ ಕಂಟಿನ್ಯೂ ಆಗಿ ಬೈ ಮಾಡಿದ್ರೆ 5th ಮಂತ್ ನಿಮಗೆ ನಿಯರ್ಲಿ ಸೊ 1,000 ತನಕ ಪ್ರಾಡಕ್ಟ್ ನ ಕಂಪನಿ ಫ್ರೀ ಆಗಿ ಕೊಡುತ್ತೆ. 4 ತಿಂಗಳು ನೀವು ಆನ್ ಅಂಡ್ ಅವರೇಜ್ ಅಲ್ಲಿ ಏನ್ ತಗೊಂತೀರಾ ಅದ್ರ ಮೇಲೆ ನಿಮಗೆ ಸೊ ಅವರೇಜ್ ಮೇಲೆ 1 ಮಂತಿನ ಪ್ರಾಡಕ್ಟ್ ಕಂಪನಿ ಫ್ರೀ ಆಗಿ ಕೊಡುತ್ತೆ. ಅದಕ್ಕೂ ಕೂಡ ಕಾಲಮ್ ಇದೆ. ಸೊ ಇಷ್ಟು ಇನ್ಕಮ್ ನೀವು ತಗೊಬಹುದು. ಸೊ ಹಾಗಾಗಿ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಆಯುಷ್ ಮಾರ್ಟ್ ಅಲ್ಲಿ. ಸೊ ನಾವು ಆಲ್ ಓವರ್ ಕರ್ನಾಟಕದಲ್ಲಿ ತುಂಬಾ ರಾಕಿಂಗ್ ಮಾಡ್ತಾ ಇದೀವಿ. ಎಕ್ಸಲೆಂಟ್ ಆಗಿ ಬಿಸ್ನೆಸ್ ನಡೀತಾ ಇದೆ. ಸೊ ಕಂಪ್ಲೀಟ್ ಕರ್ನಾಟಕನ ರಾಕಿಂಗ್ ಮಾಡೋಣ. ಇನ್ನು ನಾವೆಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ. ಯಾಕೆಂದ್ರೆ ಆಯುಷ್ ಮಾರ್ಟ್ ಕಂಪನಿ ಬಂದಿರೋ ಆಗಸ್ಟ್ 15, 2019. ಸೊ ಇದುವರೆಗೂ ಒಂದು 16 ತಿಂಗಳಾಗಿದೆ ಅಷ್ಟೇ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ. 100% ಲೀಗಲ್ ಕಂಪನಿ, 100% ಪ್ರಾಡಕ್ಟ್ ಬೇಸಿಸ್ ಕಂಪನಿ. ಇದರಲ್ಲಿ ಪ್ಯೂರ್ಲಿ ಓಪನ್ ಚಾಯ್ಸ್ ಪ್ರಾಡಕ್ಟ್ಸ್ ನ ತಗೊಳ್ಳುವಂತದ್ದು. ಹೈಬ್ರಿಡ್ ಜನರೇಷನ್ ಪ್ಲಾನ್ ಎಕ್ಸಲೆಂಟ್ ಆಗಿದೆ. ನಾನು 13 ತಿಂಗಳಿಂದ ಹತ್ತತ್ರ 10 ಲಕ್ಷ ತನಕನೂ ಇನ್ಕಮ್ ತಗೊಂಡಿದ್ದೀನಿ. ಆಲ್ ಓವರ್ ಕರ್ನಾಟಕ ರಾಕಿಂಗ್ ಮಾಡೋಣ. ಸೊ ನಮ್ ಜೊತೆ ಜಾಯಿನ್ ಆಗಿ ನನ್ನ ನಂಬರ್ ಇಲ್ಲಿ ಡ್ರಾಪ್ ಮಾಡಿರ್ತೀನಿ. ಅಂಡ್ ಇಫ್ you have any doubts, please contact to me. So thank you so much.